ತರುಣವಯೋ ವಿಲಾಸವಿಸರಂ ನೆರೆಯಲ್ ತನಗಿಪ್ಪದಾಸ್ಯದೊಂದರಿವೋ ಅಭಿಮಾನಮಂ ಕೆರಳಿಸಿದ್ದುದು ತಾಯ್ ಪಡುತ್ತಿಪ್ಪ ಕಷ್ಟ ದುರ್ಬದುರೆ ಬೆಂಕೆಗಂ ಬೆರೆತ ಗಾಳಿಯ ಮುಳ್ಗೆಸೆಯಲ್ಕೆ ಮುಕ್ತಿಗೆಂದು ಗುರುತರ ಗಾಢ ಚಿಂತನಕ್ಕೆ ಚಿತ್ತವನಿತ್ತು ಸುಪರ್ಣನ್ ಮುಕ್ತಿಗೆ ಎಂದು ಉರುತರ ಗಾಢ ಚಿಂತನಕ್ಕೆ ಚಿತ್ತವನಿತ್ತು ಇದ್ದಪಂ ಅಂತುಂ ಸರಿದಂತೆ ಸಮಯಂ ವರ್ಧವಸಂ ಮುಂಜಾವದುಳ್ ಬೆಳಕೊಡೆಯದ ಮುನ್ನಮೇ ಕರ್ತೃವಿದಾಣತಿಯೈದುದು ಶಂಕರಾಭರಣದಲ್ಲಿ ಆರಂಭವಾಗಿ ಮುಂಜಾವದೊಳ್ ಬೆಳಕೊಡೆಯದ ಮುನ್ನವೇ ಕದ್ರುವಿನ ಆಣತಿ ಐದುದು ಅಂತ ಹೇಳಿ ಮುಂಜಾವಿನ ಚಿತ್ರವನ್ನು ಕೊಡ್ತಾ ಇರೋದ್ರಿಂದ ಅವರು ಭೌಳಿ ರಾಗವನ್ನು ಬಳಸಿದ್ದಾರೆ ವಾಚನದಲ್ಲಿ. ಈ ಗರುಡನಿಗೆ ಅಥವಾ ಸುಪರ್ಣನಿಗೆ ಈಗ ಎಳೆತನ ಕಳೆದು ಹರೆಯ ಬಂದಿದೆ, ಅವನು ಯುವಕನಾಗ್ತಾ ಇದ್ದಾನೆ ಅನ್ನೋದನ್ನು ಕವಿಗಳು ಈ ಮೊದಲನೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತರುಣ ವಯೋವಿಲಾಸ ವಿಸರಂ ನೆರೆಯಲ್. ವಿಸರ ಈ ಶಬ್ದ ಕೂಡ ಬಹಳ ಔಚಿತ್ಯಪೂರ್ಣವಾದ ಬಳಕೆ ಅಂತ ನನಗನ್ನಿಸ್ತು. ವಿಸರಂ ಅಂತಂದರೆ ವಿಸರ ಆಗೋದು ಅಂದರೆ ನಿಧಾನವಾಗಿ ಅಂಗಾಂಗಗಳಲ್ಲೆಲ್ಲ ಯವ್ವನ ಬಂದಾಗ ಒಂದೊಂದು ಅಂಗಾಂಗಗಳು ತುಂಬಿಕೊಳ್ತಾ ಬರುತ್ತೆ, ಒಂದೊಂದು ಹಂತದಲ್ಲಿ ಒಂದೊಂದು ಅಂಗಾಂಗಗಳಲ್ಲಿ ಯವ್ವನ ತೋರ್ಕೊಳ್ತಾ ಬರುತ್ತೆ. ಮೀಸೆ ಮೂಡೋದಿರ್ಬೋದು, ಅಥವಾ ಎಳೆಳಕಾಗಿದ್ದಂಥ ಕೈಕಾಲುಗಳಲ್ಲಿ ಬಲಗೂಡೋದಿರ್ಬೋದು, ನಿಧಾನವಾಗಿ ಗಂಟ್ಲು ಒಡೆಯೋದಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದಲ್ಲಿ ಯವ್ವನ ತೋರ್ಕೊಳ್ತಾ ಹೋಗುತ್ತೆ, ವಿಸ್ತರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ತರುಣ ವಯೋವಿಲಾಸ ವಿಸರಂ ನೆರೆಯಲ್. ಆ ಸುಪರ್ಣನಿಗೆ ಎಳೆತನ ಹೋಗಿ ಯವ್ವನ ತುಂಬಿಕೊಂಡು ಬಂತಂತೆ. ಹಾಗೆ ಬರ್ತಾ ಬರ್ತಾ ಅವನಿಗೆ ಯಾಕೋ ನಮ್ಮ ದೊಡ್ಡಮ್ಮನ ಕೈ ಕೆಳಗಿದ್ದಾಳಲ್ಲ, ಅವಳು ಹೇಳಿದ್ದೆಲ್ಲ ಬಾಯಿ ಮುಚ್ಕೊಂಡು ಮಾಡ್ತಾಳಲ್ಲ, ನಮಗೆ ಬೇಕಾದ ಶಕ್ತಿ ಇದೆ. ಈ ಹಾವುಗಳಿಗೆ ಹೋಲಿಸಿದ್ರೆ ನಮಗೆ ತುಂಬ ಶಕ್ತಿ ಜಾಸ್ತಿ. ಇಷ್ಟೆಲ್ಲ ನಾವು ಬಲವಂತರಾಗಿದ್ದು ಕೂಡ ನಮ್ಮಮ್ಮ ಇವ್ನು ಹೇಳೋದೆಲ್ಲ ಮಾಡ್ತಾ ಇದ್ದಾಳಲ್ಲ, ಯಾವಾಗ ಏನು ಹೇಳಿದ್ರು ತುಟಕ್ ಪಿಟಕ್ ಅನ್ನಲ್ವಲ್ಲ ಅನ್ನೋದು ಅವನು ಪರಿಶೀಲನೆ ಮಾಡ್ತಾ ಮಾಡ್ತಾ ಸ್ವಲ್ಪ ಅಮ್ಮನಿಂದ ಕೇಳ್ತಾ ಬಂದಿದ್ದು ಅವನಿಗೆ. ಈಗ ಗೊತ್ತಾಗಿದೆ ತನಗಿಪ್ಪ ದಾಸ್ಯದ ಒಂದು ಅರಿವು. ನಮಗೆ ನಾವು ಯಾವುದೋ ಕಾರಣಕ್ಕೆ ಅವರಿಗೆ ನಾವು ದಾಸರಾಗಿದ್ದೇವೆ, ನಮ್ಮಮ್ಮನೂ ದಾಸಿಯಾಗಿದ್ದಾಳೆ, ನಾವು ಕೂಡ ಅದರಿಂದನೇ ದಾಸರಾಗಿದ್ದೀವಿ ಅನ್ನುವಂತಹ ತಿಳುವಳಿಕೆ ಬಂದಾಗ ಅಭಿಮಾನ ಕೆರಳುತ್ತಂತೆ ಅವನಿಗೆ. ಹೀಗ ಎಲ್ಲ ಸರ್ವ ಸಮರ್ಥರಾಗಿದ್ದು ಕೂಡ ಯಾವುದೋ ಈ ಥರ ಇರೋವಂತಹ ಅಶಕ್ತರ ಕೈ ಕೆಳಗೆ ನಾವು ಇರಬೇಕಲ್ಲ, ಇದೇನು ಅಂತ ಹೇಳಿ ಅವನಿಗೆ ಮನಸ್ಸಿನಲ್ಲಿ ಒಂದು ಅಭಿಮಾನ, ರೋಷ ಎಲ್ಲ ಆಗಿ, ಜೊತೆಗೆ ತಾಯಿ ಯಾವಾಗಲೂ ಕಷ್ಟಪಡ್ತಾ ಇರ್ತಾಳೆ. ಅದನ್ನು ನೋಡಿದ್ರೆ ಅದು ಬೆಂಕೆಗಂ ಬೆರೆತ ಗಾಳಿಯ ಹೆಸರಿದೆ. ಬೆಂಕೆ ಅಂದರೆ ಬೆಂಕಿ, ಇದೆಲ್ಲ ಕುವೆಂಪು ಜಾಸ್ತಿ ಈ ಬೆಂಕೆ ಅನ್ನೋ ಪದಗಳನ್ನೆಲ್ಲ ಬಳಸೋದು. ಬೆಂಕಿಗೆ ಗಾಳಿ ಸೇರಿದ್ರೆ ಹೇಗಾಗುತ್ತೆ? ಮೊದಲೇ ದಾಸ್ಯದ ಅರಿವಾದಾಗ ನಮಗೆ ಗೊತ್ತಾಗುವವರೆಗೂ ಏನೂ ಅನಿಸಲ್ಲ, ಏನೋ ಮಾಡ್ಕೊಂಡು ಹೋಗ್ತಿರ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ವಾಸ್ತವವಾಗಿ ನಾವು ಯಾವುದೋ ಒಂದು ಬಂಧನದಲ್ಲಿದ್ದೀವಿ, ಯಾರೋ ಒಬ್ಬರ ಮನೇಲಿ ಕೆಲಸಕ್ಕಿದ್ದೀವಿ, ಇವ್ರು ನಿಜವಾಗ್ಲೂ ಅಲ್ಲ, ಅಥವಾ ನಾವು ಯಾರೋ ಮನೇಲಿ ಬೆಳೀತಿದ್ದಾಗ ನಮ್ಮ ತಾಯಿ ನಿಜವಾದ ತಾಯಿ ಅಲ್ಲ, ಮಲತಾಯಿ, ಇದೆಲ್ಲ ಗೊತ್ತಾದಾಗ ಆಗೋ ನೋವು ತುಂಬ ಜಾಸ್ತಿ. ಗೊತ್ತಾಗದೇ ಇದ್ದಾಗ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರಲ್ಲ, ಹೇಗೋ ಹೋಗ್ತಾ ಇರುತ್ತೆ. ಗೊತ್ತಾದ ಮೇಲೆ ಬಹಳ ಕಷ್ಟ. ಈಗ ಗರುಡನಿಗೆ ಅದೇ ಆಗಿದೆ, ಜೊತೆಗೆ ಅಮ್ಮನ ಕಷ್ಟ, ಇವೆರಡೂ ಸೇರಿ ಗಾಳಿ ಬೆಂಕಿ ಜೊತೆಗೂಡಿದ ಹಾಗೆ ಅವನಿಗೆ ಕೋಪ ಬಂದಿದೆ. ಅವನಿಗೆ ಯೋಚನೆ ಮಾಡ್ತಾ ಇದ್ದಾನೆ, ಇದರಿಂದ ಹೇಗೆ ಮುಕ್ತಿ ಅಂದರೆ ಸನ್ಯಾಸಿಗಳು ಬಯಸೋ ಮುಕ್ತಿ ಅಲ್ಲ, ಈ ದಾಸ್ಯದಿಂದ ನಮಗೆ ಹೇಗೆ ಮೋಚನೆ, ಹೇಗೆ ನಾವು ಬಿಡಿಸ್ಕೊಳ್ಳೋದು ಅನ್ನೋದರಲ್ಲಿ ಚಿತ್ತವನಿತ್ತು. ಮನಸ್ಸನ್ನು ಮಾಡಿ ಹೇಗಾದರೂ ಈ ದಾಸ್ಯದಿಂದ ನಾವು ತಪ್ಪಿಸ್ಕೋಬೇಕು, ನಮ್ಮ ಅಮ್ಮನ್ನ ಮೊದಲು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಹಳ ಚಿಂತೆ ಮಾಡ್ತಾ ಇದ್ದಾನೆ. ಹಾಗೆ ಚಿಂತೆ ಮಾಡ್ತಾ ಕಳೀತಾ ಇರಬೇಕಾದ್ರೆ
ಒಂದು ದಿವಸ ಮುಂಜಾವು ಆಗಿದೆ, ಇನ್ನೂ ಅರುಣೋದಯ ಅಂತ ಅಂದ್ಕೊಳ್ಳಿ, ಇನ್ನು ಕತ್ಲಾಗೇ ಇದೆ, ಪೂರ್ತಿ ಬೆಳಕು ಬಂದಿಲ್ಲ. ಆಗ ಕದ್ರು ಬಂದು ಒಂದು ಅಪ್ಪಣೆಯನ್ನು ಕೊಡ್ತಾ ಇದ್ದಾಳೆ. ಏನು ಕೊಡ್ತಾ ಇದ್ದಾಳೆ ನೋಡಿ. ಬೇಸತ್ತ ಸುತರನೋ ಇಂದು ಪ್ರವಾಸಕ್ಕೆಂದು ಕರೆದೊಯ್ಯುವುದೋ ಎನಿತೋ ವಿಲಾಸೋಲ್ಲಾಸಕ್ಕೆ ಪೆಸರ್ಗೊಂಡ ನಿವಾಸಂ ಎನಿಪಾಗ ಮಲಯಾಂತರೀಪಕೆ ತ್ವರೆಯಿಂ ಕರೆದೊಯ್ಯುವುದು ಎನೆ ಕೇಳ್ದನಬ್ಬೆಯಂ ಗರುಡನು ಎಲ್ಲಿರ್ಪುದಿ ಮಲಯ ದ್ವೀಪಮಂ ಎಂದು ಅದಕ್ಕೆ ವಿನತೆಯುಳಿದು ತಿಳಿಪಿದಳಿಂತೆಂದೋ. ಬೆಳಗ್ಗೆನೆ ಆ ಹಾವುಗಳಿಗೆ ಬೇಜಾರಾಗಿದ್ದೀವಿ. ಅವನ್ನ ಬೆಳಗ್ಗೆನೆ ಅವ್ರ ಅಮ್ಮನ ಕೈ ಕಾಲೆಲ್ಲ ಸುತ್ತಕೊಂಡು ಕಲಾಟ ಮಾಡ್ತಿದ್ವು. ಅನ್ಸತ್ತೆ ನಮ್ಗೆ ಬೇಜಾರಾಗಿದೆ, ನಮ್ಮನ್ನೆಲ್ಲ ಕಳಿಸು ಅಂತ. ಕುದುರೆ ಕಂಡ್ರೆ ಕಾಲು ನೋವು ಅಂತಿದ್ದೇ ಇದೆಯಲ್ಲ. ಯಾರು ಕೆಲಸ ಮಾಡೋಕ್ಕಿದ್ದಾರೆ ಅಂದರೆ ನಾವೇನು ಮಾಡ್ತೀವಿ, ಎಲ್ಲ ಇವತ್ತು ಟಿ ವಿ ಸ್ಟ್ಯಾಂಡ್ ಡಸ್ಟ್ ಮಾಡಿಬಿಡು, ಈ ಕಿಟಕಿನೆಲ್ಲ ಡಸ್ಟ್ ಮಾಡಿಬಿಡು ಅಂತ ಎಲ್ಲ ಹೇಳಿ ಮಾಡಿಸ್ಕೋತೀವಲ್ವ. ಹಾಗೆ ಹೇಗೂ ಇದಾರಲ್ಲ ಇವರು ಬಿಟ್ಟು ಸೇವಕರು ಮಾಡಲಿ ಅಂತ ಹೇಳಿ ಅವಳು ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾಗೇ ಅವಳು ಬಂದು ಹೇಳ್ತಾ ಇದ್ದಾಳಂತೆ, ನನ್ನ ಮಕ್ಕಳಿಗೆಲ್ಲ ತುಂಬ ಬೇಜಾರಾಗಿದೆ, ಇವತ್ತೇನೆ ನೀನು ಅವ್ರನ್ನ ವಿಲಾಸೋಲ್ಲಾಸಕ್ಕೆ ಪ್ರವಾಸಕ್ಕೆ ಕರ್ಕೊಂಡು ಹೋಗು, ಒಂದು ಪಿಕ್ನಿಕ್ ಕರ್ಕೊಂಡು ಹೋಗಿ ಅವ್ರ ಮನಸ್ಸನ್ನು ಹರ್ಷ ಆಗೋ ಹಾಗೆ ನೋಡಿಕೊಂಡು ಕರ್ಕೊಂಡು ಬಾ. ಅದು ನೋಡಿ ಅವಳು ಡೆಸ್ಟಿನೇಷನ್ ಬೇರೆ ಹೇಳ್ತಾ ಇದ್ದಾಳೆ, ಅಲ್ಲಿಗೆ ಕರ್ಕೊಂಡು ಹೋಗು ಅಂತ. ಎಲ್ಲೋ ಇನ್ನು ಹತ್ರ ಕರ್ಕೊಂಡು ಹೋಗಿ ಬಂದುಬಿಟ್ರೆ ಗೊತ್ತಿಲ್ಲ ಅಲ್ವಾ, ಎಲ್ಲರೂ ಹೋಗಿ ಬಿಲ್ಲದಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸಾಯಂಕಾಲ ಆಗ್ತಿದ್ದಂಗೆ ಕರ್ಕೊಂಡ್ಬಂದ್ಬಿಟ್ರೆ ಭಾರಿ ಕಷ್ಟ ಅಲ್ಲ. ಅದಕ್ಕೆ ಅದೆಲ್ಲ ಇಲ್ಲ, ವಿಲಾಸೋಲ್ಲಾಸಕ್ಕೆ ಪೆಸರ್ಗೊಂಡ ತುಂಬ ಹೆಸರಾಗಿರೋಂತಹ ಮಲಯಾಂತರೀಪ ಅಂದರೆ ಮಲಯ ದ್ವೀಪಕ್ಕೆ ಕರ್ಕೊಂಡು ಹೋಗು. ಅದು ಹೇಗೆ ಬೇಗ ಕರ್ಕೊಂಡು ಹೋಗು, ಅವ್ರು ಬೆಳಗ್ಗಿಂದ ಸಾಯಂಕಾಲ ತನಕ ಚೆನ್ನಾಗಿ ಆಟ ಆಡ್ಕೊಂಡು ಬರಲಿ ಅಂತ ಹೇಳಿ. ನಾವಿಲ್ಲೇ ಬಿಡದಿ ಹತ್ರ ಒಂದು ಇದೆಯಲ್ಲ ವಾಟರ್ ಸ್ಪೋರ್ಟ್ಸ್, ಆ ಥರ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳೋ ಥರ. ಇಲ್ಲ ಎಲ್ಲೋ ಹತ್ತಿರದಲ್ಲಿ ಬಿಡಿಯ ಪಾರ್ಕ್ಗೆಲ್ಲ ಕರ್ಕೊಂಡೋಗಿ ಬಂದ್ಬಿಡಬಾರ್ದು, ಅಲ್ಲಿಗೆ ಕರ್ಕೊಂಡೋಗಿ ಸರಿಯಾಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬರಬೇಕು ಅಂತ ಅವಳು ಅಪ್ಪಣೆ ಕೊಟ್ಟಿದ್ದಾಳೆ. ಪಾಪ ಗರುಡನಿಗೆ ಗೊತ್ತೇ ಇಲ್ಲ, ಗರುಡನಿಗೆ ಎಲ್ಲ ಗೊತ್ತಿರಬೇಕು, ಯಾಕೆಂದರೆ ಅವನದು ಗರುಡಗತಿ ವೈನತೆಯ ಗತಿ, ಆಕಾಶವೇ ಅವನಿಗೆ ಪತಿ. ಹಾಗಿರ್ಬೇಕಾದ್ರೆ ಅವನಿಗೆ ಎಲ್ಲ ಗೊತ್ತಿರಬೇಕು. ಆದರೆ ಇಲ್ಲಿ ಕಲ್ಪನೆ ಅವನಿನ್ನೂ ಅಮ್ಮನ ಹತ್ರನೇ ಇದ್ದಾನೆ, ಬೆಳಗಾವಿನಿಂದ ಅಮ್ಮನ ಜೊತೆನೇ ಇದ್ದಾನೆ. ಹಾಗಿರುವಾಗ ಅವನೆಲ್ಲೂ ತಾನು ಸ್ವತಂತ್ರವಾಗಿ ಹಾರ್ಕೊಂಡು ಹೋಗಿಲ್ಲ. ಹಾಗಾಗಿ ಅವನು ಮಲಯ ದ್ವೀಪ ಅನ್ನೋದು ಎಲ್ಲಿದೆ ಅಂತ ಅವ್ರ ಅಮ್ಮನ್ನ ಕೇಳಿದಾಗ ವಿನತೆ ಹೇಳ್ತಾ ಇದ್ದಾಳೆ. ಈ ಮಲಯ ದ್ವೀಪ ಅನ್ನೋದು ಬಹುಶಃ ನೀಲಕಂಠರ ಕಲ್ಪನೆ ಅಂತ ಅಂದ್ಕೊಳ್ತೀನಿ. ಅದು ಮಹಾಭಾರತದಲ್ಲಿ ರಾಮಣೀಯಕ ದ್ವೀಪ ಅಂತ ಅದಕ್ಕೆ ಹೆಸರು ಬರುತ್ತೆ. ಚೆನ್ನಾಗಿದೆ. ಇದು ಮಲಯ ಅನ್ನೋದು ನಮಗೆ ಹತ್ರ, ಇಲ್ಲೇ ನೀಲಗಿರಿ ಹತ್ರ ಇರೋದು ಅಂತ ಅಂದ್ಕೊಳ್ಬೋದು. ಅದನ್ನು ಚೆನ್ನಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಯಾವ ಹೆಸರು ಯಾವುದಾದ್ರೇನು ಒಟ್ಟಿನಲ್ಲಿ ಅಲ್ಲಿಗೆ ಪ್ರವಾಸಕ್ಕೆ ಹೋಗಬೇಕು ಅಂತ ಅನ್ನೋದನ್ನು. ಈಗ ನೋಡಿ ಅವಳ ಅಮ್ಮ ಮಗನಿಗೆ ಆ ದಾರಿಯನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ವಿಷದಿಪೆನ್ ಆಲಿಸೈ, ವಿಷದಿಪೆನ್ ಆಲಿಸೈ ಕುವರಾಗ ಆವಿರುವ ಈ ವರವಿಂಧ್ಯವಾಸದಿಂ ದಶಗುಣ ಸಪ್ತಯೋಜನದೊಳ್ ಅಗ್ನಿಯ ದಿಕ್ಕಿನೊಳ್ ಇಪ್ಪುದೈ ಚತುರ್ದಿಶೆಯ ಜನಗಳಂ ಸೆಳೆವಾ ಪಾವನ ಪತ್ತನಂ ಅಬ್ಧಿ ತೀರದಲ್ಲಿ ಯಶವ ಪುರಿ ಸ್ಥಳಂ ಬಳಲ್ದೊಡೆ ಅಲ್ಲಿಯೇ ವಿಶ್ರಮಿಸಲ್ಕೆ ತಕ್ಕುದೈ ಕುವರ. ಅಮ್ಮ ಮಗನಿಗೆ ಮಲಯ ದ್ವೀಪಕ್ಕೆ ಹೋಗೋ ದಾರಿನ ಹೇಳ್ತಾ ಇದ್ದಾಳೆ. ಮಲಯ ದ್ವೀಪ ಎಲ್ಲಿದೆ ಅಂತ ಹೇಳಕ್ಕೆ ಮೊದಲು ಮಗನಿಗೆ ಆಯಾಸ ಆದರೆ ಎಲ್ಲಿ ವಿಶ್ರಮಿಸ್ಕೊಳ್ಬೇಕು ಅಂತ ಮೊದಲು ಹೇಳ್ತಾ ಇದ್ದಾಳೆ. ಇದು ವಾತ್ಸಲ್ಯ. ಪಾಪ ಇವಳಿಗೆ ಅವನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲವೇ ಇಲ್ಲ.
ಹಾಗಿರ್ಬೇಕಾದ್ರೆ ಅವನು ಎಷ್ಟೋ ದೂರ ಹೋಗ್ಬಿಟ್ಟು ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅಂತ ನೋಡಿ, ಬಹಳ ಸುಂದರವಾದಂಥ ಪದ್ಯ. ವಿಷದಿಪೆನ್ ಆಲಿಸೈ ಅಂತ. ವಿಷದಿಪೆನ್ ಅಂದರೆ ವಿವರವಾಗಿ ಹೇಳ್ತೀನಿ, ವಿಶದವಾಗಿ ಹೇಳ್ತೀನಿ, ನಿನಗೆ ಕೇಳು ಅಂತ ಹೇಳಿ. ನಾವು ಎಲ್ಲಿದ್ದೀವಪ್ಪ? ಇಲ್ಲಿ ವಿಂಧ್ಯವಾಸ, ವಿಂಧ್ಯ ಪರ್ವತದ ಆ ಪ್ರದೇಶದಲ್ಲಿ ನಾವಿದ್ದೀವಿ. ವರವಿಂಧ್ಯವಾಸ, ಬಹಳ ಶ್ರೇಷ್ಠವಾದಂಥ ವಿಂಧ್ಯ ಪರ್ವತ, ವಿಂಧ್ಯಾಚಲ. ಭಾರತ ಮಾತೆಗೆ ಮೇಖಲೆಯ ಥರ ಇರೋವಂಥದ್ದು. ಭಾರತವನ್ನು ಉತ್ತರ ದಕ್ಷಿಣವಾಗಿ ಯಾರು ಭಾಗ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ವಿಂಧ್ಯ ಪರ್ವತಕ್ಕೆ ಮಾತ್ರ, ಬೇರೆ ಯಾರಿಗೂ ಅಲ್ಲ. ಅದು ಭಾಗ ಹಾಗೆ ನೈಸರ್ಗಿಕವಾಗಿ ಆಗಿರುವಂಥದ್ದು, ಮೇಖಲೆಯಂತೆ ಇದೆ ಅದು. ಅದು ಬಹಳ ದಟ್ಟವಾದ ಅರಣ್ಯ. ವಿಂಧ್ಯಾರಣ್ಯದ ವಿಂಧ್ಯಾಟವಿಯ ವರ್ಣನೆ ಸಂಸ್ಕೃತ ಕವಿಗಳು ಅನೇಕರು ಮಾಡಿದ್ದಾರೆ. ಬಹಳ ಸುಂದರವಾದಂಥ ಪರ್ವತ, ಕೀಕಾರಣ್ಯ, ದಟ್ಟವಾದಂಥ ಅರಣ್ಯ. ಅದರಿಂದಲೇ ಅರ್ಧ ನಮ್ಮ ದಕ್ಷಿಣಕ್ಕೆ ಆಕ್ರಮಣಗಳು ಕಡಿಮೆ ಆಗಿದ್ದು ಅಂತ ಕೂಡ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಆದಷ್ಟು ಆಕ್ರಮಣಗಳು ನಮ್ಮ ದಕ್ಷಿಣ ಭಾರತಕ್ಕೆ ಆಗದೇ ಇರೋದಕ್ಕೆ ಕಾರಣ ಇದು ಒಂದು ರೀತಿಯಾಗಿ ತಡೆಗೋಡೆಯಾಗಿ ನಿಂತಂಥದ್ದು ಅಂತ ಆ ರೀತಿಯಾದ ಊಹೆಗಳು ಉಂಟು. ಒಟ್ಟಿನಲ್ಲಿ ವಿಂಧ್ಯ ಪರ್ವತದಲ್ಲಿ ನಾವಿದ್ದೀವಲ್ಲಪ್ಪ, ಅಲ್ಲಿಂದ 70 ಯೋಜನದ ದೂರದಲ್ಲಿ, ದಶಗುಣ 7 ಯೋಜನ, ಅಷ್ಟು ದೂರದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಇದೆ. ಯಾವುದು? ಚತುರ್ದಶಯಂ ಜನಂಗಳಂ ಸೆಳೆವ ಪಾವನ ಪತ್ತನಂ ಅಬ್ಧಿತೀರದ ಪುರಿ ಸ್ಥಳಂ ಅಂತ. ಅದು 4 ದಿಕ್ಕುಗಳಿಂದ ಎಲ್ಲರನ್ನೂ, ಭಕ್ತರನ್ನು ಮತ್ತು ಪ್ರವಾಸಿಗಳನ್ನು, ಅವರನ್ನೆಲ್ಲ ಸೆಳೆಯುವಂತಹ ಪುಣ್ಯತಮವಾದಂಥ ಪವಿತ್ರವಾದಂತಹ ಒಂದು ಪಟ್ಟಣ, ಅಬ್ಧಿ ತೀರದ ಪಟ್ಟಣ. ಅಬ್ಧಿ ಅಂದರೆ ಸಮುದ್ರ ತೀರದ ಪಟ್ಟಣ ಹೊಂದಿದೆ. ಅದಕ್ಕೆ ಹೆಸರು ಪುರಿ, ಜಗನ್ನಾಥಪುರಿ ಅಂತ ಹೇಳಿ. ನಿನಗೆ ಹೋಗ್ತಾ ಇವನ್ನೆಲ್ಲ ಬೆನ್ನ ಮೇಲೆ ಬೇರೆ ಹತ್ತಿಸ್ಕೊಂಡು ಹೋಗ್ಬೇಕಲ್ಲ, ತಾನೊಬ್ಬನೇ ಹೋಗೋದಲ್ಲ. ಅಷ್ಟೊಂದು ಹಾವುಗಳನ್ನು, ಅದೆಷ್ಟು ಅವಳು ಹುಟ್ಟಿದ್ದು 1000 ಜನ ಹಾವುಗಳು. 1000 ಹಾವುಗಳು ಅಂದರೆ ಹಾವು ಭಾರ ಇರುತ್ತೆ ಅನಿಸುತ್ತೆ ನೋಡಿದ್ರೆ. ಒಂದೊಂದು 1000 ಹಾವು ಅದೆಷ್ಟೆಷ್ಟು ಉದ್ದ ಇದ್ವೋ ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಹೊತ್ಕೊಂಡು ಹೋದರೆ ಎಷ್ಟು ಭಾರ ಆಗುತ್ತೆ, ಟನ್ ಗಟ್ಟಲೆ ಆಗ್ಬೋದು. ಅದಕ್ಕೆ ಪಾಪ ಅವಳು ಹೇಳ್ತಿದ್ದಾಳೆ, ಅಮ್ಮ ನಿಂಗೆ ಸುಸ್ತಾದರೆ ಅಲ್ಲಿ ಮೊದಲು ವಿಶ್ರಮಿಸಲಿಕ್ಕೆ ತಕ್ಕುದೆ ಅಂತ. ಸುಂದರವಾದ ಶಬ್ದಗಳನ್ನು ಬಳಸಿದರೆ. ಪತ್ತನಂ ಅಬ್ಧಿ ತೀರದಲ್ಲೆಸೆವ ಪುರಿ ಸ್ಥಳಂ ಅಂತ. ಸಾಧಾರಣವಾಗಿ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಶಾಸ್ತ್ರಗಳು ಹೇಳೋದೇನು, ಅಥವಾ ವಾಸ್ತು ಶಾಸ್ತ್ರಗಳು ಹೇಳೋದೇನು ಅಂತಂದರೆ, ಪಟ್ಟಣ, ಗ್ರಾಮ, ಕರ್ವಟ, ಪುರ, ಇದೆಲ್ಲದಕ್ಕೂ ಬೇರೆ ಬೇರೆ, ನಗರ, ಇದೆಲ್ಲದಕ್ಕೂ ಬೇರೆ ಬೇರೆ ಡೆಫಿನಿಷನ್ ಇದೆ. ಪಟ್ಟಣ ಅಂತಂದ್ರೇ ಸಮುದ್ರ ತೀರದಲ್ಲಿ ಇರೋವಂಥದಕ್ಕೆ ಮಾತ್ರವೇ ಪಟ್ಟಣ ಅಂತ ಕರೆಯೋದು. ಇವತ್ತಿಗೂ ನೋಡಿ ಚನ್ನಪಟ್ಟಣ ಅಂತಲೇ ಮೊದಲು ಚೆನ್ನೈಗೆ ಹೆಸರಿದ್ದಿದ್ದು. ಇವತ್ತು ನೋಡಿ ವಿಶಾಖಪಟ್ಟಣ, ಮಚಲಿಪಟ್ಟಣ, ನಾಗಪಟ್ಟಣ, ಇವೆಲ್ಲ ನೋಡಿದ್ರೆ ನಮಗೆ ಅದರದ್ದು ಲಿಂಕ್ ಸಿಗುತ್ತೆ. ಪಟ್ಟಣ ಅಂತಂದ್ರೇ ಸಮುದ್ರ ತೀರದ ವ್ಯಾಪಾರ ವಹಿವಾಟು ಎಲ್ಲ ನಡೀತಿದ್ದಂತಹ ಸ್ವಲ್ಪ ದೊಡ್ಡದಾದಂಥ ಊರಿಗೆ ಅದನ್ನು ಪಟ್ಟಣ ಅಂತ ಕರಿತಿದ್ರು. ಅದನ್ನು ಭಾಳ ಚೆನ್ನಾಗಿ ಶಾಸ್ತ್ರದ ವಿಷಯವನ್ನು ತಂದು ಇಲ್ಲಿ ಆ ಶಬ್ದವನ್ನು ಬಳಸಿದ್ದಾರೆ. ಪುರಿ ಇದೆಯಪ್ಪ, ಜಗನ್ನಾಥಪುರಿ ನಮಗೆಲ್ಲ ಗೊತ್ತಿರೋದೇ. ಈಗ ಒಡಿಶಾ ಉತ್ಕಲ ಅಲ್ಲಿರೋವಂಥದ್ದು, ಅಲ್ಲಿ ನೀನು ವಿಶ್ರಮಿಸ್ಕೊಳ್ಬೇಕು ಅಂತ ಹೇಳಿ. ಜೊತೆಗೆ ಈಗ ಆ ಜಗನ್ನಾಥಪುರಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇದು ನಮಗೆ ಆನುಷಂಗಿಕವಾದಂಥ ಒಂದು ಫಲ ಅಂತ ಹೇಳಬೇಕು. ಈ ಗರುಡನ ಕಥೆಯಲ್ಲಿ ಅನ್ನಬ್ರಹ್ಮ ಕ್ಷೇತ್ರ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಅದು ಚೆಲ್ವ ಅಂತದು, ಅದು ಚೆಲ್ವ ಅಂತದು. ವಿಶ್ವಕರ್ಮ ರಚಿತ ಶ್ರೀಮತ್ ಜಗನ್ನಾಥನಗ್ಗದ ಪುಣ್ಯಸ್ಥಳಮಾಗಿ ಕುಂದೆಣಿಸದ ಅನ್ನ ಬ್ರಹ್ಮನ ಕ್ಷೇತ್ರವೆಂದು ಅದು ವಾರಾನ್ನಿಧಿ ನಿತ್ಯ ನರ್ತನ ನರತೋರ್ಮಿ ಸೋಮ ಸಂಪೂಜ್ಯಂ ಎನ್ನುವುದವಿಪ್ಪ ಎಮ್ಮಯ ಪಾಪಹಾರಿಯು ಅದಕಂ ಬಾಗಿದ್ದು ಮುನ್ನ ಸಾರುದೈ ಕುವರ. ಅಮೃತ ವರ್ಷಿಣಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅದು ಅನ್ನ ಬ್ರಹ್ಮ, ಅನ್ನನೇ ಅಮೃತ. ಅವನು ಮುಂದೆ ಅಮೃತವನ್ನು ತರ್ತಾನೆ ಗರುಡ. ಅದು ದೇವತೆಗಳ ಅನ್ನ. ಅದೆಲ್ಲವನ್ನು
ಜೋಡಿಸಿದ್ರೆ ಆ ರಾಗವನ್ನು ಇಲ್ಲಿ ಸೂಕ್ತವಾಗಿ ಬಳಸಿದ್ದಾರೆ ಅಂತ ಹೇಳ್ಬೋದು. ಅದು ಯಾಕೆ ಹಾಕಿದ್ದೀನಿ ಅವರು ಅದನ್ನೇ ವಿಮರ್ಶೆ ಮಾಡ್ತಾರೆ. ಚೆಲ್ವಾಂತದು ಅದು ಯಾವುದು ಪುರಿ ಸ್ಥಳ ಯಾವುದಿದೆ, ಜಗನ್ನಾಥಪುರಿ, ಅದಕ್ಕೆ ಹೆಸರೇ ಜಗನ್ನಾಥಪುರಿ. ಪುರಿಯಿಂದ ಅಂತ ಬೇರೆ ಊರೇ ಇಲ್ಲ, ನಾವು ಪುರಿ ಪೂರಿ ಪುರಿ ಏನೇನೋ ಎಲ್ಲ ಹೇಳ್ತೀವಿ, ಜಗನ್ನಾಥಪುರಿ. ಅಲ್ಲಿ ಇರೋವಂಥದ್ದು ವಿಶ್ವಕರ್ಮನಿಂದ ರಚಿತವಾದಂತಹ ನಿರ್ಮಿತವಾದಂತಹ ಪುಣ್ಯದ ನಗರ ಪಟ್ಟಣ ಅದು. ಅಲ್ಲಿ ಜಗನ್ನಾಥ ಮಂದಿರ ಇದೆ, ವಿಶ್ವ ಪ್ರಸಿದ್ಧವಾದದ್ದು. ಜಗನ್ನಾಥನ ರಥಯಾತ್ರೆ ಇದೆಲ್ಲ ನೀವೆಲ್ಲ ನೋಡೇ ಇದ್ದೀರಾ. ಇವಾಗ ಟಿ ವಿ ಎಲ್ಲ ಬಂದ ಮೇಲೆ ಅದೆಲ್ಲ ನಮ್ಗೆ ಯಾವುದೂ ಅಪರೂಪನೇ ಅಲ್ಲ, ಎಲ್ಲ ಕಣ್ಣು ಮುಂದೆನೇ ಎಲ್ಲವನ್ನು ನೋಡೋದಾಗತ್ತೆ. ಅಲ್ಲಿ ಅದು ಅನ್ನಬ್ರಹ್ಮ ಕ್ಷೇತ್ರ ಅಂತ ಹೇಳ್ತಾರೆ. ಕುಂದೆಳಿಸದ ಅನ್ನಬ್ರಹ್ಮನ ಕ್ಷೇತ್ರ. ಅಲ್ಲಿಯ ಜಗನ್ನಾಥ ಅನ್ನಬ್ರಹ್ಮ. ಅದು ಯಾತಕ್ಕೆ ಅಂತ ಹೇಳ್ತೀನಿ ನಾನು. ಅದು ಜೊತೆಗೆ ಏನಿದೆ, ಅಲ್ಲಿ ಅನ್ನಬ್ರಹ್ಮ ಒಂದಲ್ದೇನೆ ಆ ಜಗನ್ನಾಥ ಸ್ವಾಮಿಯನ್ನ ಅಲ್ಲಿರೋ ಅಂತಹ ಯಾವ ಸಮುದ್ರ ಇದೆ, ವಾರಾನಿಧಿ ನಿತ್ಯ ನರ್ತನ ರಥೋರ್ಮಿ ಸ್ತೋಮ ಸಂಪೂಜ್ಯ. ದೀರ್ಘ ಸಮಾಸ, ಸುಂದರವಾದಂಥ ಸಮಾಸ ಅದು. ವಾರಾನಿಧಿ ಅಂದರೆ ಸಮುದ್ರ. ಸಮುದ್ರ ನಿತ್ಯ ನರ್ತನ ಮಾಡತ್ತಂತೆ. ಅಲೆಗಳು ಮೇಲೆ ಬಂದು ಕೆಳಗೆ ಎದ್ದು ಅಪ್ಪಳಿಸಿ ತೀರಕ್ಕೆ ಬಂದು ಬಡಿದು ದೂರದಿಂದ ನೋಡಿದಾಗ ಊರ್ಮಿಮಾಲ ಅಂತಲೇ ಸಮುದ್ರವನ್ನು ಕರೆಯೋದು. ಆ ಅಲೆಗಳ ತರಂಗಗಳ ಭಣಿತಿಯಿಂದಾಗಿ ನರ್ತನದಲ್ಲಿ ಅದು ತೊಡಗಿದೆಯೇನೋ ಅನ್ನುವ ಹಾಗೆ ಕಾಣುತ್ತಂತೆ. ತಾನು ನರ್ತನ ಮಾಡಿ, ಈಗ ಏನು ಹೇಳ್ತಾರೆ, ಅಷ್ಟಾವಧಾನ ಸೇವೆ ಅಂತ ನಾವು ಹೇಳಿದಾಗ ನರ್ತನವೂ ಕೂಡ, ಗೀತ ನೃತ್ಯ ಇದೆಲ್ಲವೂ ಕೂಡ ದೇವರಿಗೆ ದೇವತಾರ್ಚನೆಯ ಸಮಯದಲ್ಲಿ ಕೊನೆಗೆ ಅದನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ಇದ್ದಿದ್ದು. ದೇವದಾಸಿಯರೆಲ್ಲ ಹಾಗೆ ತಾನೇ ನರ್ತನ ಮಾಡಿಯೇ ನರ್ತನ ಸೇವೆಯನ್ನು ಮಾಡ್ತಾ ಇದ್ದಿದ್ದು. ಹಾಗೆ ಸಮುದ್ರವೇ ಅಲ್ಲಿ ನರ್ತನ ಮಾಡ್ತಾ ತಾನು ಅಲೆಗಳ ಹೆಜ್ಜೆಯನ್ನು ಹಾಕ್ತಾ ಅಲೆಗಳ ಘೋಷದಿಂದಲೇ ಆ ಗೆಜ್ಜೆಯ ನಾದವನ್ನು ನಿನದಿಸ್ತಾ ಅದು ನರ್ತನ ಮಾಡ್ತಾ ಇರುವಂತಹ ಇದು ಪಾಪಹಾರಿ ಕ್ಷೇತ್ರ. ಯಾರು ಅದನ್ನು ನೋಡ್ತಾರೋ ಅವರ ದುರಿತಗಳನ್ನೆಲ್ಲ ಪಾಪಗಳನ್ನೆಲ್ಲ ಕಳೆಯುವಂತಹ ಪುರಿ ಜಗನ್ನಾಥಪುರಿ. ಬಾಗಿರ್ದು ಮುಂಸಾರಿದೆ ಒಂದು ನಿಮಿಷ, ಅದಕ್ಕೆ ನಮಸ್ಕಾರ ಮಾಡಿ ಮುಂದೆ ನೀನು ಸಾಗಬೇಕಪ್ಪ, ಸಾರುವುದೈ ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ದಾಳೆ. ಇದನ್ನು ಅನ್ನಬ್ರಹ್ಮ ಕ್ಷೇತ್ರ ಅಂತ ಕರೆದಿದ್ದಾರೆ. ಇದು ಯಾತಕ್ಕೆ ಅನ್ನಬ್ರಹ್ಮ ಕ್ಷೇತ್ರ ಅಂತ ಕರೀತಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಅಂದರೆ, ನಿಮಗೆಲ್ಲ ತುಂಬ ಗೊತ್ತಿದೆ, ಜಗನ್ನಾಥಿ ರಸೋಯಿ ವಿಶ್ವ ಪ್ರಸಿದ್ಧವಾದದ್ದು. ಜಗನ್ನಾಥನ ರಸೋಯಿ ಅಂದರೆ ಕಿಚನ್, ಅಡುಗೆ ಮನೆ, ವಿಶ್ವ ಪ್ರಸಿದ್ಧವಾದದ್ದು. ಅಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ಜನರಿಗೆ ಆ ಮಹಾಪ್ರಸಾದವನ್ನು ಊಟವಾಗಿ ಹಾಕ್ತಾರಂತೆ. ಹಾಗಾಗಿ ಅದು ಅನ್ನಬ್ರಹ್ಮವೇ ಹೌದು. ಸಾಧಾರಣರಿಗೆ ಅದು ಮಾಡೋದಕ್ಕಾಗೋದಿಲ್ಲ. ಅದು ಎಷ್ಟು ದೊಡ್ಡದಾಗಿದೆಯಂತೆ ಇದು ಅಂತ ಹೇಳಿದ್ರೆ, 32 ಕೊಠಡಿಗಳಿವೆಯಂತೆ ಅಡುಗೆ ಮನೆಯಲ್ಲಿ. 250 ಅಡಿ ಉದ್ದ, 100 ಅಡಿ ಅಗಲ, 20 ಅಡಿ ಉದ್ದ ಇರೋವಂತಹ ಅಡುಗೆ ಮನೆ ಅದು. ಅಲ್ಲಿ 750ಕ್ಕೂ ಹೆಚ್ಚು ಒಲೆಗಳು, ಇವತ್ತಿಗೂ ಸೌದೆ ಒಲೆನಲ್ಲೇ ಅಡುಗೆ ಮಾಡ್ತಾ ಇರೋದಲ್ಲಿ. ಮತ್ತು ಮಡಕೆಗಳಲ್ಲೇ ಅಡುಗೆ ಮಾಡೋದು, ತಡ್ಕ ಅಂತ ಕರೀತಾರೆ ಅದನ್ನು. ಮಡಕೆಗಳಲ್ಲೇ ನಿತ್ಯವೂ ಹೊಸ ಮಡಕೆಗಳಲ್ಲೇ ಅಡುಗೆ ಮಾಡೋದು. ಆ ಅಡುಗೆ ಹೇಗೆ ಮಾಡ್ತಾರೆ ಅಂತಂದರೆ, ಮಡಕೆಗಳನ್ನು ಮೇಲೆ ಜೋಡಿಸ್ತಾರೆ. 7 ಮಡಕೆಗಳನ್ನು 7 ಜೋಡಿಸ್ತಾರಂತೆ. ಆ 7 ಮಡಕೆಗಳನ್ನು ಜೋಡಿಸಿ ಕೆಳಗಡೆ ಒಲೆಯನ್ನು ಉರಿಸಿದ್ರೆ ಕೊನೆ ಮೇಲುಗಡೆ ಇರೋ ಮಡಕೆಯಲ್ಲಿರೋದು ಮೊದಲು ಅನ್ನ ಆಗಿರುತ್ತಂತೆ. ಅದಾದ ಮೇಲೆ ಕೆಳಗಡೆ ಇದೆಲ್ಲ ಆಗ್ತಾ ಬರುತ್ತೆ ಅಂತ ಹೇಳಿ ಇದು ಕೂಡ ವಿಶೇಷವಾದದ್ದು. ಸಾಧಾರಣವಾಗಿ ನಾವು ಮನೆಯಲ್ಲಿ ಮಾಡಿದ್ರೆ ಹಾಗಾಗಲ್ಲ, ಕೆಳಗಡೆದಾಗತ್ತೆ, ಮೇಲೆ ನೀರು ಕುದ್ದಿರುತ್ತೆ. ಹಿಂದೆಲ್ಲ ನಮ್ಮ ತಾಯಿಯವರು ಹಾಗೆ ಮಾಡೋರು. ಫ್ಯೂಯಲ್ನ ಕನ್ಸರ್ವ್ ಮಾಡಬೇಕು ಅಂತ ಹೇಳಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ಇಡೋರು. ಮೇಲಿಂದ ನೀರು ಕುದ್ದಿರೋದು ಕೆಳಗಡೆ ಬೇಳೆ ಬೇಯೋ ಹೊತ್ತಿಗೆ, ಆಮೇಲೆ ಇನ್ನೊಂದು ಒಲೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಕ್ಕಿ ಹಾಕಿ ಏನೋ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಇಲ್ಲಿ ಹಾಗಲ್ಲ, ಜಗನ್ನಾಥಪುರಿಯಲ್ಲಿ ಕೊನೆಯ ತುದಿಯಲ್ಲಿರೋವಂಥದ್ದು ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಮತ್ತು ನೋಡಿ, ಅದು 200 ಜನ, 750 ಜನ ಅಡುಗೆಯವರು, 200 ಜನ ಅವರಿಗೆ ತರಕಾರಿ ಹೆಚ್ಚೋದು, ಕಾಯಿ ತುರಿಯೋದು, ಮಸಾಲೆ ಸಿದ್ಧ ಮಾಡೋದು ಇದಿದ್ರೆ, ಮೇನ್ ಬಾಣಸಿಗರು 250 ಜನ ಆದರೆ ಅಸಿಸ್ಟೆಂಟು ಕುಕ್ಸ್ ಇರ್ತಾರಲ್ಲ ಅವರು ಒಂದು 300 ಜನ ಇದ್ದಾರಂತೆ. ಹೀಗೆ ಒಂದು ದಿನಕ್ಕೆ 720 ಕ್ವಿಂಟಾಲ್ ಅಕ್ಕಿ ಬೆಳೆಯುತ್ತಂತೆ. ಇದಕ್ಕೆ ಅನ್ನಬ್ರಹ್ಮ ಅಂತ ಅವ್ರು ಕರೆದಿರೋದು ಆಶ್ಚರ್ಯ ಏನು. ಹಾಗೆ ಆಮೇಲೆ 50,000 ಜನ ಅಂತ ಹೇಳಿದ್ರೆ ಲಕ್ಷಾಂತರ ಜನ ಅಂತಾರೆ, 50,000 ಅಂತಾರೆ. ಇನ್ನು ಇದರ ಸಮಯದಲ್ಲಂತೂ ಈ ರಥಯಾತ್ರೆ ನಡೆಯುವಾಗಂತೂ ಲಕ್ಷಾಂತರ ಜನ ಬಾಣಸಿಗರೇ ಬಂದು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿ ಹೇಳ್ತಾರೆ. ಇಷ್ಟು ಮಹಿಮೆ ಇರುವಂತಹ ಅನ್ನಬ್ರಹ್ಮ ಕ್ಷೇತ್ರ ಅದು ಅಂತ ಅದನ್ನು ಕರೆದಿದ್ದಾರೆ. ಅಲ್ಲಿ ನೀನು ಒಮ್ಮೆ ಬಾಗಿ ನಮಸ್ಕಾರ ಮಾಡು.
ಬಳಲಿದ್ರೆ ಅಲ್ಲಿ ವಿಶ್ರಾಂತಿಯನ್ನು ತಗೋ ಅಂತ ಅಮ್ಮ ಹೇಳಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಏನು ಮಾಡಬೇಕು ಹೇಳ್ತಾ ಇದ್ದಾರೆ ನೋಡಿ. ಬಳಿಕ ಅಲ್ಲಿ ಮೇರೆ ನೋಡೆ പെദ്ദരകൾ ആശുണ്ടാല ഗണ്ഡസ്ഥലങ്ങളിം അല്ലെല്ലടെ ചെല്ലി സല്ലിസിത മുക്താവല്ലരി മാലയും നളിനാപ്രംഗേ പയോരി പൂജയസകൾ സാവന്തരിം തോർവാനയ പേനല തീരം മികയോജനദ്വിശതദൊൾ നീം പോപദ്വീപം കണാകുവര എനേ ഈ വിവരങ്ങളും മർശിസുവ അനിതരൊൾ തന്ന നിಚ್ಚದುಜ್ಜುಗಕ್ಕೆ ಚಂದನದಚ್ಚ ಮಗವಾಂತು ನೇಸರ್ದಿಗಂತರೇಖೆಯಿಂ ಮೇಗಡೆ ಐದೆವೊಡಂ. ಅಮ್ಮ ಮುಂದಕ್ಕೆ ವಿನತೆ ಮಗನಿಗೆ ಹೇಳ್ತಾ ಇದ್ದಾಳೆ, ಅಲ್ಲಿಂದ ನೆರೆ ನೋಡೆ, ನೀನು ಆ ಜಗನ್ನಾಥಪುರಿಯ ಜಗನ್ನಾಥ ಮಂದಿರವನ್ನು ನೋಡಿದ ಮೇಲೆ ಅಲ್ಲಿ ನಾವು ಸ್ವಲ್ಪ ಮುಂದೆ ನೋಡಿದ್ರೆ ಹೇಗೆ ಕಾಣುತ್ತೆ? ಪಕ್ಕದಲ್ಲೇ ಸಮುದ್ರ ಇರೋದು. ಆ ಜಗನ್ನಾಥ ಮಂದಿರದ ಸ್ವಲ್ಪ ದೂರದಲ್ಲೇ ಕಾಣುತ್ತೆ ಸಮುದ್ರ ಇದೆ. ಅದು ಬಂಗಾಳ ಕೊಲ್ಲಿ ಅಥವಾ ಪೂರ್ವೋದಧಿ ಅಂತ ಹೇಳ್ಬೋದು. ಪಶ್ಚಿಮೋದಧಿ ಈ ಕಡೆ ಇದ್ದರೆ ಪೂರ್ವೋದಧಿ ಅದು. ಅಲ್ಲಿ ಅದು ಹೇಗಿದೆ ಅಂದರೆ ದೊಡ್ಡ ದೊಡ್ಡ ತೆರೆಗಳು ಬಂದು ಬಂದು ತೀರಕ್ಕೆ ಅಪ್ಪಳಿಸುತ್ತೆ. ಆಗ ಆ ತೆರೆಗಳು ತುದಿನಲ್ಲಿ ಬೆಳ್ಳಕ್ಕಿರುತ್ತೆ. ದೂರದಿಂದ ಬರುವಾಗ ನಮಗೆ ಅದರ ಬಣ್ಣ ನೊರೆ ಕಾಣೋದಿಲ್ಲ. ಅದು ತೀರಕ್ಕೆ ಅಪ್ಪಳಿಸಿದಾಗ ನೊರೆ, ತುಂಬ ನೊರೆ ಅಲ್ಲಿ ಕಾಣುತ್ತೆ. ಅದು ಹೇಗೆ ಕಾಣ್ತಾ ಇದೆ ಅಂತ ದೂರದಿಂದ ಬರುವಾಗ ಒಂದು ದೊಡ್ಡ ಆನೆಯ ಮುಖದ ಥರ ಎದ್ದು ಬರ್ತಾ ಇರುತ್ತೆ. ತೀರದಲ್ಲಿ ಬಂದಾಗ ನೊರೆ ಕಾಣ್ತಾ ಇರುತ್ತೆ, ಮುತ್ತು ಮುತ್ತಾಗಿರುತ್ತೆ ನೊರೆ, ಅದು ಗುಳ್ಳೆಗಳಿರುತ್ತೆ. ಅದು ಹೇಗೆ ಕಾಣುತ್ತೆ ಅಂತ ಬರಿತಾ ಇದ್ದಾರೆ ಅಂತಂದರೆ ಅವರು, ಶುಂಡಾಲ ಗಂಡಸ್ಥಳಗಳಿಂ ಎಲ್ಲೆಡೆ ಚೆಲ್ಲಿ ಸಲ್ಲಿಸಿದ ಮುಕ್ತಾ ವಲ್ಲರಿಯ ಮಾಲೆಯಿಂ. ಅದು ನೋಡಿದ್ರೆ ಉದ್ದಕ್ಕೆ ತೀರದುದ್ದಕ್ಕೂ ಕಾಣ್ತಾ ಇರುತ್ತೆ. ಆನೆಯ ಗಂಡಸ್ಥಳ ಒಡೆದು ಅದರಿಂದ ಚೆಲ್ಲಿದಂಥ ಮುತ್ತುಗಳ ಮಾಲೆಯೋ ಅನ್ನೋ ರೀತಿಯಾಗಿ ಕಾಣುತ್ತಂತೆ. ಆ ಮಾಲೆಯಿಂದ ಪಯೋಧಿ ಪೂಜೆಯಲ್, ಸಮುದ್ರ ಹೀಗೆ ಮುತ್ತಿನ ಮಾಲೆಯಿಂದ ಆ ಜಗನ್ನಾಥನಿಗೆ ಪೂಜೆ ಮಾಡ್ತಾ ಇದೆಯೇನೋ ಅನ್ನೋ ಹಾಗೆ ಕಾಣುವಂತಹ ಆ ಫೇನಲ ತೀರಂ, ನೊರೆಯಿಂದ ಕೂಡಿದ ನೊರೆಗಟ್ಟಿದ ಆ ತೀರವನ್ನು ನೋಡು. ಅಲ್ಲಿಂದ 200 ಯೋಜನದಲ್ಲಿ ನೀನು ಹೋಗಬೇಕಾಗಿರೋ ಮನೆಯ ದ್ವೀಪ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ವಿಂಧ್ಯಾಚಲದಿಂದ 270 ಯೋಜನ ದೂರದಲ್ಲಿ ಗರುಡ ಕರ್ಕೊಂಡು ಹೋಗಬೇಕಾಗಿರೋ ಪ್ರವಾಸ ತಾಣ ಇದ್ದಿದ್ದು ಅಂತ ಲೆಕ್ಕ ಬರುತ್ತೆ. ಇಲ್ಲಿ ಶುಂಡಾಲ ಗಂಡಸ್ಥಳಂ ಅಂತ ಹೇಳಿದ್ರಲ್ಲ, ಆನೆಯ ಗಂಡಸ್ಥಳದಿಂದ ಅಂತ, ಇದೊಂದು ಕವಿ ಸಮಯ. ಆನೆಯ ಗಂಡಸ್ಥಳದಲ್ಲಿ ಮುತ್ತಿರುತ್ತೆ ಅಂತ ಸೌಂದರ್ಯ ಲಹರಿ ಓದೋರ್ಗೂ ಗೊತ್ತು. ಮುತ್ತುಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿ, ಅವಳ ತಾಯಿಯ ನಾಸಾದಂಡದಲ್ಲಿ ಅಲ್ಲಿ ಇಣುಕ್ತಾ ಇದ್ದಂತಹ ಬೇಸರಿಯ ಮುತ್ತುಗಳು ಆ ಬಿದುರಿನ ವಂಶನಾಳದಿಂದ ಇಣುಕಿದ ಮುತ್ತೋ ಅನ್ನುವ ಹಾಗೆ ಕಾಣ್ತಿತ್ತು ಅಂತ ಆ ಭಗವತ್ಪಾದರು ಬರೀತಾರೆ. ಆಗ ಬೇರೆ ಎಲ್ಲೆಲ್ಲೋ ಸಿಗುತ್ತೆ ಅಂತ, ಕಪ್ಪೆ ಚಿಪ್ಪಲ್ಲಿ, ಆನೆಯ ಗಂಡಸ್ಥಳದಲ್ಲಿ, ಆ ಒಂದು ಬಿದಿರಿನ ನಾಳದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಮುತ್ತುಗಳು ಸಿಗುತ್ತೆ ಅನ್ನೋದು ಕವಿ ಸಮಯ. ಯಾರು ಇದನ್ನ ದಂತಕ್ಕೋಸ್ಕರ ಆನೆ ಸಾಯಿಸೋ ಹಾಗೆ ಮುತ್ತುಗೋಸ್ಕರ ಯಾರು ಇದುವರೆಗೂ ಸಾಯಿಸಿದ್ದನ್ನು ನಾನು ಕೇಳಿಲ್ಲ. ಹಾಗಾಗಿ ಇದು ಕವಿ ಸಮಯ, ಶುದ್ಧವಾದಂಥ ಕವಿ ಸಮಯ. ಇದು ಒಂದು ಕನ್ವೆನ್ಷನ್, ಪೊಯೆಟಿಕ್ ಕನ್ವೆನ್ಷನ್ ಅಂತೀವಲ್ಲ, ಆ ರೀತಿಯಾದದ್ದು. ಅದನ್ನು ಇಟ್ಕೊಂಡು ಆ ಸಮುದ್ರ ತೀರ, ಆ ಅಲೆಗಳು ದೂರದಿಂದ ನೋಡುವಾಗ ಆನೆಯ ಥರನೇ ಕಾಣೋದು, ಒಳ್ಳೆ ಕಪ್ಪುಗೆ ಬರ್ತಾ ಇರುತ್ತೆ. ಸಾಯಂಕಾಲ ಹೊತ್ತು ನೋಡಿದ್ರಂತೂ ಹಾಗೆ ಕಾಣುತ್ತೆ. ಮತ್ತು ಇನ್ನು ಆ ತೀರದಲ್ಲಿ ಬಂದು ಅಪ್ಪಳಿಸಿದಾಗ ಕುಂಭಸ್ಥಳ ಒಡಿಬೇಕು, ಒಡೆದಾಗ ಮುತ್ತು ಚೆಲ್ಲೋದು. ಆ ಆನೆಯ ರೀತಿಯಲ್ಲಿ ಹೆದ್ದೆರೆಗಳು ಎದ್ದು ಬಂದು ತೀರಕ್ಕೆ ಬಡಿದು ಅಪ್ಪಳಿಸಿ ಒಡೆದಾಗ ಮುತ್ತು ಚೆಲ್ಲಿದ ಹಾಗೆ ಅನ್ನೋ ಕಲ್ಪನೆ ಬಹಳ ಸುಂದರವಾದಂಥ ಕಲ್ಪನೆ. ನೀಲಕಂಠನಿಗೆ ದೊಡ್ಡ ಭಾರವಲ್ಲದ ಕಲ್ಪನೆ, ಬಹಳ ತುಂಬ ಚೆನ್ನಾಗಿದೆ. ಇದು ನೀ ಹೋಗುವಂಥ ದ್ವೀಪ ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಅದೆಲ್ಲ ಕೇಳ್ಕೊಂಡು ಯೋಚನೆ ಮಾಡ್ತೇನೆ, ಓಹೋ ಇಷ್ಟು ದೂರ ಹೀಗೆ ಹೋಗ್ಬೇಕಾ ಅಂತೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಜಗಚ್ಚಕ್ಷುವಾದಂತಹ ನಿತ್ಯ ಕರ್ಮದಲ್ಲಿ ತೊಡಗಿರುವಂತಹ ಸೂರ್ಯ ಭಗವಂತ ಪೂರ್ವದ ದಿಕ್ಕಿನಿಂದ ಸಮುದ್ರ
ಪೂರ್ವ ಸಮುದ್ರದಲ್ಲೇ ನಮಗೆ ಸೂರ್ಯೋದಯವು ಚೆನ್ನಾಗಿ ಕಾಣೋದು. ಅಲ್ಲಿ ಮೇಲೆಗೆ ಬರ್ತಾ ಇದ್ದಾನಂತೆ. ಹೇಗೆ ಅಂದರೆ ಚಂದನ ಅಚ್ಚ ಮೊಗವಂತು. ಕತ್ತಲೆ ಇನ್ನೂ ಹೋಗಿರಲಿಲ್ಲ, ಆವಾಗಲೇ ಕದ್ರು ಬಂದು ಇವನಿಗೆ ಅಸೈನ್ಮೆಂಟ್ ಕೊಟ್ಬಿಟ್ರು. ಈಗ ಇಷ್ಟೆಲ್ಲ ಆಗೋದ್ರಲ್ಲಿ ಸೂರ್ಯೋದಯ ಆಗ್ತಾ ಇದೆ. ಆಗಷ್ಟೇ ಹುಟ್ಟುವ ಸೂರ್ಯ ಯಾವ ಬಣ್ಣದಲ್ಲಿರ್ತಾನೆ ಅಂತ ನಮಗೆಲ್ಲ ಗೊತ್ತು. ಆ ಚಂದನವನ್ನು ಹಚ್ಕೊಂಡಿರೋ ಅಂತಹ ಮುಖವನ್ನು ಇಟ್ಕೊಂಡು ಸೂರ್ಯ ಮೇಲಿಕ್ಕೆ ಬಂದ ಅಂತ ಹೇಳಿ ಸೂರ್ಯೋದಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈಗ ನೋಡಿ ಮುಂದಿನ ಪದ್ಯ. ಭೂರಂಗ ನಿಶಾಪಟದುತ್ತಾರಂಗೈದಿರೆ ವಿಯತ್ಕುಲಂ ಭೂರಂಗ ನಿಶಾಪಟದ ಉತ್ತಾರಂಗೈದಿರೆ ರವಿಹಸ್ತ ಪ್ರೇರಿತಂ ಈ ಜೀವನ ವಿಸ್ತಾರದ ಚೆಲ್ವಾಂತ ಬೊಂಬೆಯಾಟಂ ನೆರೆಗುಂ. ಮಲಯ ಮಾರುತ ಅದು ಕೂಡ ಕೆಳಗಿನ ರಾಗವೇ ಅದರಲ್ಲಿ. ಅದು ಈಗ ಆವಾಗ ತಣ್ಣನೆ ಗಾಳಿಯು ಸುಳಿತಾ ಇರುತ್ತೆ ಎಲ್ಲ. ಅದಕ್ಕೆ ಬೆಳಗಿನ ರಾಗಗಳು ಅವನ್ನೆಲ್ಲ ಸೂಚಿಸುತ್ತವೆ ಅನ್ನೋ ಥರದಲ್ಲೇ ಬಳಸ್ತಾರೆ. ಈ ಹಕ್ಕಿಗಳು ಸೂರ್ಯೋದಯ ಆಗ್ತಾ ಇದ್ದಾಗೆ ವೃಕ್ಷಗಳಲ್ಲಿ, ಮರಗಳಲ್ಲಿ, ಗೂಡುಗಳಲ್ಲಿರುವಂಥ ಹಕ್ಕಿಗಳೆಲ್ಲ ನಿಧಾನವಾಗಿ ಎಚ್ಚರಗೊಂಡು ಅವುಗಳ ಕೆಲಸವನ್ನು ಶುರು ಮಾಡುತ್ತೆ. ಭೂರಂಗ ನಿಶಾಪಡದ ಉತ್ತಾರಂಗೈದಿರೆ ವಿಯತ್ಕುಲಂ. ವಿಯತ್ಕುಲಂ ಅಂದರೆ ಹಕ್ಕಿಗಳ ಸಂಕುಲ, ಗುಂಪು ನಿಧಾನವಾಗಿ ಆ ಭೂಮಿಯ ರಂಗಪಟದ ಮೇಲೆ, ರಂಗಮಂಚದ ಮೇಲೆ, ಭಿತ್ತಿಯ ಮೇಲೆ ಅದನ್ನು ಸರಿಸ್ತಾ ಯವನಿಕೆಯನ್ನು, ತೆರೆಯನ್ನು ಸರಿಸ್ತಾ ಬರ್ತಾ ಇದೆಯಂತೆ. ಒಂದೊಂದಾಗಿ ಬಂದು ಅವು ರವಿಹಸ್ತ ಪ್ರೇರಿತ. ಸೂರ್ಯ ಬರುವವರೆಗೂ ನಮ್ಮ ಕೆಲಸವೇ ಶುರು ಆಗಲ್ಲ ಅಲ್ವಾ. ಹೊರಗಡೆ ಎಲ್ಲ ಹೋಗೋದು, ಬೇರೆ ಕೆಲಸಗಳು, ನಾವೇನೋ ಒಳಗಡೆ ಲೈಟ್ ಹಾಕ್ಕೊಂಡು ಏನೇನೆಲ್ಲ ಕೆಲಸ ಬೇಕಾದ್ರೆ ಮಾಡ್ತಾ ಇರ್ಬೋದು. ಆದರೆ ನಿಸರ್ಗದಲ್ಲಿ ಮಾತ್ರ ಸೂರ್ಯನ ಉದಯದೊಂದಿಗೆಯೇ ನಿಸರ್ಗದ ಎಲ್ಲ ಚಟುವಟಿಕೆಗಳು ಶುರು ಆಗೋದು. ಹಾಗೆ ಹಕ್ಕಿಗಳೆಲ್ಲ ಕೂಡ ನಿಧಾನಕ್ಕೆ ತಮ್ಮ ಗೂಡುಗಳಿಂದ ಈಚೆಗೆ ಬರ್ತಾ ಇದೆಯಂತೆ. ಬೇರೆ ಬೇರೆ ರೀತಿಯಾದಂಥ ಬೊಂಬೆಯಾಟವೋ ಅನ್ನುವ ಥರ ಎಲ್ಲ ರೀತಿಯ ಚಟುವಟಿಕೆಗಳು ನಡೀತಾ ಇದೆ. ಈ ನಾಟ್ಯವೇದಿಯ ಮೇಲೆ ಒಂದು ವಚನ ಭಾಗ. ಈ ನಾಟ್ಯವೇದಿಯ ಮೇಗಡೆಯೇ ತಾನೊರ್ವನೆಂತೆಂದು ಬಗೆದು ತಾಯ ಅಡಿಗಳಿಗೆ ಅಭಿವಂದಿಸಿ ವೈನತೆಯಂ ಸರ್ಪಾವಳಿಯಂ ತನ್ನ ಬೆನ್ನ ಮೇಲ್ ಅಡರ್ವಂತೆ ಉಲಿದು ತೆರೆದಿಟ್ಟ ಗರಿಗಳಂ ನೆಲಕ್ಕೆ ತಾಗಿಸಿ ಪಿಡಿದು ಪಾವುಗಳು ಏರಲು ಅನುಕೂಲಿಸಿ ಎಲ್ಲರೂ ಏರ್ದ ಬಳಿಕ ಅವಕ್ಕೆ ಪಕ್ಕದ ಮೇಲಿರದ ಪೆಗಲ್ ಗಂಟಿರ್ಪುದೆಂದುಳಿದು ಕೂರಿಸಿದನ್. ಅಂತುಂ ಆ ಮಹಾವಿಹಂಗಮೊತ್ತುಂಗ ತನು ಪ್ರದೇಶದ ಔನ್ನತ್ಯಮಂ ಸಾರ್ದುಂ ಅವನ ಘನಿಷ್ಠತೆಯ ಮುಂದೆ ತಮ್ಮ ಕನಿಷ್ಠತೆಯಂ ನೆನೆಯದ ಮಂದಮತಿ ಉರಗಂಗಳು ಆಗಳ್ ಜಂಬದಿಂ ಜಲ್ಪದಳು ತೊಡಗಿದ್ದಪೋ. ತುಂಬ ಚಂದದ ಒಂದು ವಚನ ಭಾಗ. ಅವರು ಅಷ್ಟೇ ಚೆನ್ನಾಗಿ ಅದನ್ನು ಪದವಿಭಾಗ ಮಾಡಿ ವಾಚನವನ್ನು ಮಾಡಿದ್ರು. ಅದು ಅವ್ರಿಗೇನು ಲೀಲಾಜಾಲ, ಅವ್ರಿಗೆ ಹೇಳಬೇಕು ಅಂದರೆ ಲೀಲಾಜಾಲದಲ್ಲಿ ಬರ್ತಾರೆ ಅಲ್ಲ, ಬರ್ತಾರೆ ಸದ್ಯದಲ್ಲ ಲೀಲಾಜಾಲದಲ್ಲೂ. ಈ ನಾಟ್ಯವೇದಿಯ ಮೇಗಡೆಯ ತಾನೋರ್ವನೇ ಎಂತೆಂದು ಬಗೆದು. ಗರುಡ ಮಹಾ ಸಾಮರ್ಥ್ಯ ಇರುವಂತಹ, ತೇಜಸ್ಸು ಇರುವಂತಹ ಒಂದು ಪ್ರಾಣಿ. ಅದು ವಿಹಗ, ಒಂದು ಪಕ್ಷಿ, ಒಂದು ಸತ್ವ ಅಂತ ಕೂಡ ಹೇಳ್ಬೋದು ಅದನ್ನು. ಹಾಗಿರುವಂಥ ಅವನು ಈ ಜಗತ್ತಿನ ಸೂರ್ಯೋದಯದ ಜೊತೆಗೆ ನಡೀತಿರುವಂಥ ಈ ಬೊಂಬೆಯಾಟ ಇದೆಯಲ್ಲ, ಅವನು ಅಂದ್ಕೊಳ್ತಾನೆ ಈ ರಂಗದಲ್ಲಿ ನಾವು ಕೂಡ ಒಂದು ಪಾತ್ರ. ಎಂಥವರಿಗೂ ಈ ವಿಲಯ ಬಂದರೆ ಅವ್ರಿಗೆ ಯಾವಾಗಲೂ ಉತ್ಕರ್ಷ ಇರುತ್ತೆ. ನಾನೇ ಎಲ್ಲವನ್ನೂ ಮಾಡಿಬಿಡ್ತೀನಿ, ನಾನೇ ಎಲ್ಲವನ್ನೂ ದಿಶಾ ನಿರ್ದೇಶನ ಮಾಡ್ತೀನಿ, ಎಲ್ಲ ನನ್ನ ಕೈಲೇ ಆಗುತ್ತೆ ಅನ್ನೋ ಅಹಂಕಾರ ಇಲ್ಲದೇನೆ ಸೂರ್ಯನ ಜೊತೆ, ಸೂರ್ಯನ ಉದಯದ ಜೊತೆಗೆ ಶುರುವಾದಂತಹ ಈ ಜಗನ್ನಾಟಕ ರಂಗದಲ್ಲಿ ನಾನೂ ಕೂಡ ಒಂದು ಪಾತ್ರ. ನನಗೇನು ಕರ್ತವ್ಯವೋ ಅದನ್ನು ನಾನು ಮಾಡಬೇಕು. ಇವತ್ತಿನ ಕರ್ತವ್ಯ ಇದು. ದಾಸ್ಯ ಬಂದಿದೆ, ತಾಯಿಗೆ ಬಂದಿದೆ, ತಾಯಿ ಇದನ್ನು, ಮಗನೂ ಕೂಡ ಅದನ್ನು ತಾನೂ ಆ ಜವಾಬ್ದಾರಿಯನ್ನು ಹೊರಲೇಬೇಕು. ಇನ್ನು ಕದ್ರು ಹೇಳಿದ್ದಾಳೆ, ಅದನ್ನು ನಾವು ಮಾಡಬೇಕು. ಹೀಗೆ ಇವತ್ತು ಏನು ನಮಗೆ ಪಾತ್ರವನ್ನು ಕೊಟ್ಟಿದ್ದಾನೋ ಭಗವಂತ, ಅದನ್ನು ನಾವು ನಿರ್ವಾಹ ಮಾಡಬೇಕು. ಸ್ವಲ್ಪ ಕೂಡ
ಅಂಜದೆ, ಅಳುಕದೆ, ಗೊಣಗದೆ, ಬೇಸರಿಸ್ಕೊಳ್ಳದೆ ಮಾಡಬೇಕು ಅಂತ ಎಂತೆಂಥ ಮಹಾತ್ಮರು ಕೂಡ ಇದನ್ನು ನಡೆದು ತೋರಿಸಿದರು. ರಾಮ, ಕೃಷ್ಣ, ಯಾರ ಜೀವನವನ್ನು ಬೇಕಾದ್ರೂ ನೋಡಿ, ಅವರೆಲ್ಲ ಎಲ್ಲರೂ ಬೇಕು ಅಂತ ಅಂದರೆ ಆ ರಾಮ ಕೃಷ್ಣ ಎಲ್ಲ ಭಗವದ್ ಅವತಾರ ಅಂತಲೇ ನಾವು ನಂಬಿರೋದು. ಅವ್ರಿಗೆ ಬೇಕು ಅಂದರೆ ಯಾವ ಥರ ಬೇಕಾದರೂ ಏನು ಬೇಕಾದರೂ ಪರಿವರ್ತನೆ ಮಾಡ್ಕೊಳ್ಬೋದಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ ಅಲ್ವಾ. ವಿಶ್ವದಲ್ಲಿ ಒಂದು ಈ ಕಾಸ್ಮಿಕ್ ಆರ್ಡರ್ ಅಂತ ಯಾವುದಿರುತ್ತೆ ಅದು ನಡ್ಕೊಂಡು ಹೋಗ್ತಿರುತ್ತೆ. ಅದರ ಹಾಗೆ ನಾವೆಲ್ಲ ನಡ್ಕೊಂಡೇ ಹೋಗ್ಬೇಕು. ಅದನ್ನು ನಾವು ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಮನುಷ್ಯರಾಗಿ ಅವತರಿಸಿದ ಮೇಲೆ ಹಾಗೇ ನಡೀಬೇಕು. ಹಾಗೆ ನಡೆದು ಮನುಷ್ಯರಿಗೆ ಒಂದು ವಿಶ್ವಾಸವನ್ನು, ನಂಬಿಕೆಯನ್ನು ಬದುಕಿನ ಬಗ್ಗೆ ಹುಟ್ಟಿಸ್ಬೇಕು. ಅದಕ್ಕೆ ಅವ್ರು ಹಾಗೆ ನಡ್ಕೊಂಡಿದ್ದು. ಅದನ್ನೇ ಸೂಚಿಸೋ ಹಾಗೆ ಇಲ್ಲಿ ನಾನೂ ಕೂಡ ಈ ನಾಟ್ಯ ರಂಗದಲ್ಲಿ ನಟ ಅಂತ ಮಾತ್ರ ಅಂದ್ಕೊಂಡವನು ಈ ಮೊದಲು ಏನು ಮಾಡ್ತಾನೆ, ಇವತ್ತು ನನಗೆ ಈ ಪಾತ್ರ ಪ್ರವಾಸಕ್ಕೆ ಕರ್ಕೊಂಡು ಹೋಗಬೇಕು, ಗೈಡ್ ಈ ಪಾತ್ರವನ್ನು ಕೊಟ್ಟಿದ್ದಾನೆ, ಇವತ್ತು ಇದನ್ನು ಮಾಡ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಅಮ್ಮನಿಗೆ ನಮಸ್ಕಾರ ಮಾಡಿ ಕಾಲುಗಳಿಗೆ ಈಗ ಬಂದು ಆ 1000 ಇದೆಯಲ್ಲ, 1000 ಬಂದಿದ್ವೋ, ಒಂದು 500 ಬಂದಿದ್ವೋ, ಎಷ್ಟೋ ಯಾವ್ಯಾವ ಪ್ರವಾಸಕ್ಕೆ ಹೋಗಬೇಕು ಅಂತ ಹೊರಟಿದ್ವೋ ಅವೆಲ್ಲರನ್ನು ಕೂಡ ನನ್ನ ಬೆನ್ನ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವನು ಎರಡೂ ತನ್ನ ಗರಿಗಳನ್ನು ಅಗಲಿಸಿ ಅದನ್ನು ನೆಲಕ್ಕೆ ತಾಗಿಸಿ ಕೂತ್ಕೊಂಡಿದ್ದಾನೆ. ಹಾವುಗಳು ನೆಲದ ಮೇಲೆ ಹರಿಯೋವು, ಅವು ಹಬ್ಬ ಅಂದರೆ ಒಂದು 2 ಅಡಿ ಮೇಲೆ ಹೇಳಬಲ್ಲು, ಹೆಡೆ ಎತ್ತಿ ಇದನ್ನು ಮಾಡಬಲ್ಲ. ಗರುಡ ಆಕಾಶವನ್ನೇ ವಿಯಚ್ಚುಂಬಿಯಾಗಿ ಹಾರಬಲ್ಲ ಶಕ್ತಿ ಇರೋವಂಥದ್ದು. ಮತ್ತು ಆಕಾರದಲ್ಲೂ ಈ ತಿರ್ಯಕ್ ಜಂತುವಾದಂಥ ಹಾವೆಲ್ಲಿ, ಇದು ಆಕಾಶದಲ್ಲಿ ಹಾರುವಂತಹ ಈ ಹಕ್ಕಿಯಲ್ಲಿ ಯಾವ ಪ್ರಮಾಣದಲ್ಲಿ ನೋಡಿದ್ರೂ ಕೂಡ, ಸುಮ್ಮನೆ ನೋಡಿದ್ರೂ ಕೂಡ ಎತ್ತರದಲ್ಲೇ ಡಿಫ್ರೆನ್ಸ್ ತುಂಬ ಇದೆ. ಇದು ಹತ್ತೋದು ಹೇಗೆ, ಅವಕ್ಕೆ ಹತ್ತಕ್ಕೆ ಅನುಕೂಲ ಆಗಲಿ ಅಂತ ಇನ್ನೋವಾಗೊಂದು ಸ್ಟೂಲ್ ಇಟ್ಟ ಹಾಗೆ. ಇವೆಲ್ಲ ಇನ್ನೋವಾ ಹತ್ತಬೇಕಾಗಿದೆ, ಮೇಲೆ ಹತ್ತಕ್ಕಾಗದೆ ಇರೋ ಅಥವಾ ಫಾರ್ಚುನರ್ ಅಂತ ಅಂದ್ಕೊಳ್ಳಿ, ಅದು ಇನ್ನೂ ಎತ್ತರಕ್ಕಿರುತ್ತೆ, ಅದಕ್ಕೊಂದು ಸ್ಟೂಲ್ ಇಟ್ಟು ಹತ್ತಿಸ್ಕೊತೀವಲ್ಲ. ಪ್ರವಾಸಕ್ಕೆ ಹೋಗುವಾಗ ಈ ಬಸ್ಗಳನ್ನು ಗೊತ್ತು ಮಾಡಿದ್ರೆ ಬಸ್ನವರು ಇನ್ವೇರಿಯಬಲಿ ಒಂದು ಸ್ಟೂಲ್ ಇಟ್ಕೊಂಡಿರ್ತಾರೆ. ನಮ್ಮಂಥವರೆಲ್ಲ ಇರ್ತೀವಲ್ಲ ಕುಳ್ಳರು, ಕಾಲೇ ಇಟ್ಟಕ್ಕಲ್ಲ ಅಂಥವರೆಲ್ಲ ಮೇಲೆ ಹತ್ತಬೇಕಲ್ಲ, ಅದಕ್ಕೊಂದು ಸ್ಟೂಲ್ ಇದ್ದೇ ಇರುತ್ತೆ. ಹಾಗೆ ಈ ಹಾವುಗಳಿಗೂ ಅದೇ ಗತಿ. ಇವನು ಪಾಪ ಅವಕ್ಕೆಲ್ಲ ಆಗಲಿ ಸುಲಭವಾಗಿ ಅಂತ ಹೇಳಿ ಅವನು ಕೆಳಗಡೆ ಕೂತಿದ್ದಾನಂತೆ. ಎಲ್ಲರೂ ಸರಸರ ಅಂತ ಮೇಲೆ ಹತ್ತಿವೆ, ರೆಕ್ಕೆಗಳ ಮೇಲಿಂದ ಹತ್ತಿವೆ ಜಾರುಗುಪ್ಪೆ ಥರ. ಹತ್ತದ ಮೇಲೆ ಅವನು ಹೇಳಿದ್ನಂತೆ, ನೋಡಿ ನೀವೆಲ್ಲ ಹೀಗೆ ರೆಕ್ಕೆ ಮೇಲೆಲ್ಲ ಎಲ್ಲೆಲ್ಲೋ ಕೂತ್ಕೊಂಡ್ಬಿಡ್ಬೇಡಿ, ನಾನು ಬಿದ್ದುಬಿಟ್ರೆ ಆಮೇಲೆ ರೆಕ್ಕೆ ಎಲ್ಲ ಬಡಿಯುವಾಗ ನನ್ನ ಬೆನ್ನಿಗೆ ಅಂಟ್ಕೊಂಡು ಸರಿಯಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಆಮೇಲೆ ಅವನು ಮೇಲೆ 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 ಇದಾಗೆ ಟೇಕ್ ಆಫ್ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಇವನ ಘನಿಷ್ಠತೆಯ ಮುಂದೆ ಇವನು ಎಷ್ಟೆತ್ರ ಬೇಕಾದ್ರೂ ಹಾರ್ಬೋದು. ಅವಕ್ಕಿರೋ ಅಂತಹ ಕನಿಷ್ಠ ಅವಕ್ಕಿರೋ ಅಂತಹ ಆ ಒಂದು ಏನು ಹೇಳ್ತಾರೆ, ನೆಲದಲ್ಲೇ ಇದ್ಕೊಂಡು ದಿಲದಲ್ಲೇ ಇದ್ಕೊಂಡಿರೋ ಅಂಥ ಆ ಒಂದು ಕನಿಷ್ಠತೆಯನ್ನು ಗಮನಿಸ್ತೆ ಇವು ಬಂಡಮತ್ತಿಗಳು, ನೋಡಿದ್ಯಾ ನಮ್ಮಮ್ಮ ಹೇಳ್ತಿದ್ದಾಗೆ ಹೇಗೆ ಬಂದು ನಮ್ಮನ್ನು ಕೂರಿಸ್ಕೊಂಡು ಹತ್ತಿಸ್ಕೊಂಡು ಹೋಗ್ತಿದ್ದಾನೆ ಅಂತೆಲ್ಲ ಜಂಬ ಮಾಡಿಕೊಂಡು ಜಂಬದಿಂದ ಜಲ್ಪ ಅಂದ್ರೆ ಏನು, ಬಾಯಿಗೆ ಬಂದಾಗ ಮಾತಾಡೋದು ಅಂತ. ಜಪೋ ಜಲ್ಪ ಹೇಳ್ತಾರಲ್ವ ಆಚಾರ್ಯರು. ಜಲ್ಪ ಅಂದರೆ ನಾವು ಏನೇನು ಮಾತಾಡ್ತೀವೋ ಅದೆಲ್ಲ, ಅದಕ್ಕೊಂದು ಆರ್ಡರ್ ಇರಬೇಕು ಅಂತ ಇಲ್ಲ, ಒಂದು ವಿಷಯ ಇರಬೇಕು ಅಂತ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು, ಅದನ್ನೇ ಜಲ್ಪ ಅಂತ ಹೇಳೋದು. ಹಾಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಿದ್ದನ್ನು ಮಾತಾಡೋಕ್ಕೆ ಅವು ಶುರು ಮಾಡಿದ್ವಂತೆ. ಆಗ ನೋಡಿ ಅವು ಏನು ಮಾತಾಡ್ತೀವಿ, ಪೊತ್ತೈವನಂತೆಗಳ ವಿಹಗೋತ್ತಮ ನೀತಂಗಳ ಯಮ್ಮನ ದ್ವೀಪಕ್ಕಂ ಪೊತ್ತೈವನಂತೆ ಈತಂ ವಿಹಗೋತ್ತಮಂ ಗಡ ಎತ್ತಣಂ ಈ ತೊತ್ತಿನವಂ ಬಿತ್ತರದಿಳೆ ಒತ್ತ ಕುಲವದು ಎತ್ತಣಂ ಎಮ್ಮ ಕುಲದೋ ಬಿತ್ತರದ ಇಳೆ ಒತ್ತ ಕುಲವದು ಎತ್ತಣಂ ವಿಹಗೋತ್ತಮನೀತಂ ಪೊಯ್ದತ್ವನಂತೆ ಎಮ್ಮನ ದ್ವೀಪಕಂ ಗಡ. ಮಾಂಡ್ ರಾಗದಲ್ಲಿ ಅವು ಒಂಥರ ಮಂಡು ಮೂಕರಿ ಅಂತಾರಲ್ಲ, ಆ ಥರದ್ದು ಮಾತಾಡ್ತಾರೆ ಹೇಳ್ತಾ ಇದ್ದಾನೆ. ಅವಕ್ಕೆ ಮೂರ್ಖರು ಕೂಡ ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು, ಏನೋ ಒಂದು ಸ್ವಲ್ಪ ಹಾಗೇನೆ ಎಲ್ಲೋ ಒಂದು 4 ಜನ ಹೊಗಳ್ತಾರೆ ಅಂದರೆ ಸಾಕು, ಜಂಬ ಎಲ್ಲಿಗೋ ತಲೆಗೆ ಏರ್ಬಿಡತ್ತಲ್ಲ, ಹಾಗೆ ಇವು ಮಾತಾಡ್ತಾ ಇದೆ. ಪೊತ್ತೈವನಂತೆ ಗಡ ನಿಪಾತ ಕೂಡ ಭಾಳ ಚೆನ್ನಾಗಿ ಈ ನಮ್ಮನ್ನು ಹೊತ್ಕೊಂಡು ಹೋಗ್ತಾನಂತೆ. ಇವನು ವಿಹಗೋತ್ತಮನಂತೆ, ಶ್ರೇಷ್ಠನಾದಂತಹ ಹಕ್ಕಿಯಲ್ಲಿ ಶ್ರೇಷ್ಠನಂತೆ ಇವನು.
ವಿಹಗೋತ್ತಮನ ಈತಂ ಗಡ. ಗಡ ಗಡ ಅಂದರೆ ಒಂಥರ ತಿರಸ್ಕಾರ ವಾಚಕವಾದಂಥ ನಿಪಾತ ಅದು, ಅಲ್ಲಿ ಗಡ ಅನ್ನೋಂಥ ಬಂದಿರೋದು. ಅಂದರೆ ಆಹಾ ಏನು ಮಾಡ್ತಾನಂತೆ, ಏನು ಮಾಡ್ಬಿಡ್ತಾನೆ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಾಗಿ ಗಡ ಗಡ ಅನ್ನೋ ಪ್ರಯೋಗ ಅಲ್ಲಿ ಇಲ್ಲ. ಇವನು ತೊತ್ತು, ನಮಗೆ ಇವನು ದಾಸ. ನಾವೇನಾದ್ರು ಮಧ್ಯದಲ್ಲಿ ಇಳಿಸಿದ್ರೆ ಇಳಿಸ್ಬೇಕು, ಅವನೇನು ಮಾಡೋ ಹಾಗಿಲ್ಲ ಅಂತ ಇವನಲ್ಲಿ ನಾವು ವಿಸ್ತಾರವಾದಂಥ ಇಳೆವತ್ತ ಕುಲವದೆತ್ತಣಂ ಎಮ್ಮ. ಒಂದೇ ಒಂದು ಕುಲ ಹೊತ್ತಿರೋದು ಆದಿಶೇಷ ಮಾತ್ರ, ಮಿಕ್ಕೋರು ಯಾವ ಏನೂ ಮಾಡಿಲ್ಲ, ಎಲ್ಲ ಪಾತಾಳದಲ್ಲಿ ಕೂತಿರೋದು. ಈಗ ಹೇಳ್ಕೊತಿರೋದೇನು, ಬಿತ್ತರದ ಇಳವಂತ ಮಹಾ ನಮ್ಮ ಕುಲ ಮೆತ್ತನ. ಅದೆಂಥ ಕುಲ ನಮ್ಮದು, ಆದಿಶೇಷ, 1000 ಹೆಡೆಯ ಆದಿಶೇಷ ಇಡೀ ಭೂಮಿನ ಹೊತ್ಕೊಂಡಿದ್ದಾನೆ. ಅಂಥ ಕುಲಕ್ಕೆ ಸೇರಿದವ್ರು ನಾವು. ನಾವೆಲ್ಲಿ, ಇವನೆಲ್ಲಿ, ಇವ್ ನಮ್ಮನ್ನು ಕರ್ಕೊಂಡು ಹೋಗ್ತಾನಂತೆ. ನಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ, ಸರಿಯಾದವ್ರನ್ನ ಇಟ್ಕೋಬೇಡವಾ, ದಾಸನ್ನ ಇಟ್ಕೊಂಡ್ರು ಸರಿಯಾದವ್ರನ್ನ ಇಟ್ಕೋಬೇಕು, ಇವನ್ನ ಇಟ್ಕೊಂಡಿದಾರಲ್ಲ ಅಂತ ಎಲ್ಲವೂ ಮಾತಾಡ್ತಾ ಇದ್ವಿ ಅಂತೆ. ಆಮೇಲೆ ನೋಡಿ, ನುಣುಪಿಲ್ಲ ನಯಂ ಇಲ್ಲ ಈತನು ತನುವೇಂ ಗರಿಯ ಮುಳ್ಪೊದರ್ಗಳ ದುರ್ಗಂ. ಈತನ ತನುವೋ ಬಣಗಿನ ವಾಹಂ ಇದಾಯ್ತೇ ಗಣಿಸಲ್ಕಲ್ಲ ಎಮ್ಮ ತೆರನ ಗುಣಿಗಳ್ಗೆ ಎಳಿತು. ಗಣಿಸಲ್ಕಲ್ಲ ಎಮ್ಮ ತೆರನ ಗುಣಿಗಳ್ಗೆ ಬಣಗಿನ ವಾಹಂ ಇದಾಯ್ತೇ. 100 ಕೊರತೆಗಳನ್ನು ಹೇಳ್ತಾ ಇದೆ. ಏನಂದ್ರೆ ಇದು ಸರಿ ಇಲ್ಲ, ಇದು ಡಕೋಟ, ಈ ಆಟಿ ಸ್ವಲ್ಪ ಕೂಡ ಸರಿ ಇಲ್ಲ, ಇದಕ್ಕೆ ಸರಿಯಾದಂತಹ ಏನು ಹೇಳಿದ್ರು ಬ್ರೇಕ್ ಸಿಸ್ಟಮ್ ಸರಿ ಇಲ್ಲ, ಮತ್ತೆ ರೆಸಿಸ್ಟಿವಿಟಿ, ಅದಕ್ಕೆ ಏನು ಹೇಳ್ತಾರೆ, ಏನು ಇದಾಗದೇ ಇರೋದಕ್ಕೆ ಒಂದು ಬರುತ್ತಲ್ಲಪ್ಪ, ಬರ್ತಾಯಿತ್ತು ಕಾರಲ್ಲೆಲ್ಲ ಇರುತ್ತೆ ಅದು, ಅದೇ ಎತ್ತತ್ತು ಹಾಕೋದಿಲ್ವಲ್ಲ, ಅದು ಗೊತ್ತಾಗೋದಿಲ್ಲ. ಅಬ್ಸಾರ್ಪ್ಷನ್ ಅದೆಲ್ಲ ಸರಿ ಇಲ್ಲ, ಇದೆಲ್ಲ ಹೇಳ್ತಾ ಇದೆ. ಜೊತೆಗೆ ಸೀಟು ಸರಿ ಇಲ್ಲ, ಒತ್ತುತ್ತೆ, ನೂಪಿಲ್ಲ, ನಯವಿಲ್ಲ, ಈತನ ತನುವೇ ಗರಿಯ ಮುಳ್ಪೊದರ್ಗಳು. ಒಂದು ಚೂರು ಕುಶನ್ ಅಂತೂ ಸರಿನೇ ಇಲ್ಲ, ಒಂದು ಚೂರು ಕೂಡ ನೈಸಿಗಿಲ್ಲ, ಒಳ್ಳೆ ಮೆತ್ತಿಗಿಲ್ಲ ಕೂತ್ಕೊಂಡ್ರೆ. ಆಮೇಲೆ ಇವನ್ ದೇಹ ಎಲ್ಲ ಮುಳ್ಳು, ಒಂದು ರೆಕ್ಕೆಲೆಲ್ಲ ಮುಳ್ಳು ಇದೆಯಂತೆ, ಎಲ್ಲೆಲ್ಲಿ ಕೂತ್ಕೊಂಡು ಹೇಳ್ತಾರೆ ಅದೇ ನಮಗೆ ಮುಳ್ಳು ಚುತ್ತಾ ಇದೆ. ಒಳ್ಳೆ ಕೋಟ ಇದ್ದಾಗಿದೆ, ಮುಳ್ಳಿಂದ ಜಾಲಿ ಮುಳ್ಳಿಂದು ಪೊದೆ ಇದ್ದಾಗಿದೆ ಇವನ್ ದೇಹ. ಇದನ್ನು ನಮ್ಮಮ್ಮ ಇದ್ರ ಹೋಗುವಂತ ಕಳಿಸಿದಾಳಲ್ಲ, ಇದು ಬಣಗಿನ ವಾಹನ ಇದಾಯಿತು. ಇದು ನಮ್ಮಂತವ್ರು ಹೋಗುವಂಥ ವಾಹನ ಅಲ್ಲವೇ ಅಲ್ಲ ಇದು. ಇದು ನಾನು ಆಗಲೇ ಹೇಳಿದಲ್ಲ, ಡಕೋಟ, ಇದಕ್ಕೇನೇನು ಪ್ರಯೋಜನ ಇಲ್ಲ. ನಮ್ಮಂಥವ್ರಿಗಲ್ಲ ಇದು, ಇವನು ನಮಗೆ ಸರಿಯಲ್ಲಪ್ಪ, ಇಂಥವನ್ನೆಲ್ಲ ನಮ್ಮಮ್ಮ ಕಳಿಸ್ಬಾರ್ದಿತ್ತು ಅಂತ ಹೀಗೆಲ್ಲ ಒಂದಕ್ಕೊಂದಕ್ಕೆ ಮಾತಾಡ್ಕೊಂಡು ಹೋಗ್ತೀವಿ. ಹೀಗಿರ್ಬೇಕಾದ್ರೆ ಗಗನದೊಳೀತಂಪಾರಂ ಮಿಗೆ ಎಮ್ಮ ತೆರಂ ಬಿಲಂಗಳೊಳ್ ಸುಳಿವನೋ ಕೇಳ್ ತೆಗೆ ತೆಗೆ ಈಗ ತ್ರಕೆ ಬಿಲಂ ಅಗಿಯಲ್ಕೆ ಇಬ್ಬಾಗಮಾದ ಪುದು ಭೂಮಿಯೇ ಕಾಣ್ ಏನ. ಎಲ್ಲ ಪಾವುಗಳು ಬಳ್ಳನೆ ನಕ್ಕು ಪಲ್ಕಿರಿಯುತ್ತಿರಲ್ ಒಂದು ಪಾವು. ಎಷ್ಟು ಚಿಕ್ಕ ಕಾವ್ಯ, ಎಷ್ಟು ಚೆನ್ನಾಗಿ ವಿನೋದ, ಹಾಸ್ಯ ಎಲ್ಲಾನು ತಂದಿದ್ದಾರೆ. ಬಹಳ 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 ರೋಚಕವಾಗಿರುವಂಥ ಕಾವ್ಯ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಗಗನದೊಳ್ ಈತಂ ಪಾರ್ವಂ. ಇವನು ಬರೀ ಆಕಾಶದಲ್ಲಿ ಹಾರ್ತಾನೆ, ಆಕಾಶ ಎಷ್ಟು ಅಗಲಕ್ಕಿದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಮ್ಮ ಥರ ಇವನಿಗೆ ಬಿಲದೊಳಗೆ ಹೋಗೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಇವನೇನಾದ್ರೂ ಬಿಲಕ್ಕೇನಾದ್ರು ಹೋಗ್ತೀನಿ ಅಂತ ಹೋದ್ನೋ ಅಷ್ಟೇ, ಭೂಮಿನ 2 ಭಾಗ ಆಗ್ಬಿಡತ್ತೆ. ಆಮೇಲೆ ಯಾರೂ ಇಲ್ಲಿರೋಕ್ಕಾಗೋದಿಲ್ಲ. ಇವನಿಗಿಂತ ನಾವೇ ಗ್ರೇಟ್. ಎಷ್ಟು ಸಣ್ಣ ಬಿಲ್ದಲ್ಲಾದ್ರೂ ಹೆಂಗೆ ಕೊಟ್ಟಿರ್ತೀವಿ ನೋಡು ನಾವು. ಇವನು ಬರೀ ಇಷ್ಟು ಅಗಲ ಇರೋದು ಹಾರ್ತಾನಂತೆ, ಇವನು ಯಾವನು ಇವನು ಅಂತೆಲ್ಲ ಒಂದು ಹೇಳ್ತಾ ಇದ್ದಾಗ ಯಾರು ಎಲ್ಲರೂ ಮಾತಾಡ್ತಿದ್ದಾರೆ. ಒಂದು ಹಾವು ಇನ್ನೊಂದು ಹಾವು, ಪುಣ್ಯಕ್ಕೆ ವಿನತೆ ಹೆಸರಿ ಕದ್ರು ಹೆಸರಿಕ್ಕಿಲ್ಲ. ಹೆಸರು ಇರಬೇಕು, ಏನೇನೋ ಬೇಕಾದಷ್ಟು ಹೆಸರು. ವಾಸುಕಿ ಅಂತ ಇದೆ, ಶೇಷ ಅಂತ ಇದೆ, ಕುಳಿಕ ಅಂತ ಇದೆ, ನಾಗ ಅಂತ ಇದೆ, ಬೇಕಾದಷ್ಟು ಹಾವುಗಳಿಗೂ ಹೆಸರುಗಳಿವೆ. ಆದರೆ ಇಲ್ಲಿ ಒಂದಕ್ಕೊಂದು ಮಾತಾಡ್ಕೊಳ್ತಾ ಇದೆ, ಎಲ್ಲ ಇನ್ನಿಕ್ಕೂ ನಗ್ತಾ ಇದೆಯಂತೆ. ಅವುಗಳ ಹಾಸ್ಯಕ್ಕೆ ಅದೇ ನಗ್ತಾ ಇದೆ. ಹಾಗೆ ಎಲ್ಲ ಪಲ್ಕಿರಿತಾ ಇರಬೇಕಾದ್ರೆ, ಹಲ್ಕಿರಿತಾ ನಗ್ಕೊಂಡು ಕೂತಿರ್ಬೇಕಾದ್ರೆ, ನಿಂತ್ಕೊಂಡಿರ್ಬೇಕಾದ್ರೆ, ಅಥವಾ ಒಂದು ಬೆನ್ನ ಮೇಲೆ ಕೂತಿರ್ಬೇಕಾದ್ರೆ ಒಂದು ಹಾವು ಹೇಳ್ತಾ ಇದೆಯಂತೆ, ಎಲೆ ಎಲೆ ನೋಡ ಮೇಗಡೆಯಿಂ ಎಲೆ ಎಲೆ ನೋಡ
ಆಂ ಧರೆಯಂ ಧರಿಸಿಪ್ಪಶೇಷನ ತಲೆಯ ಫಣಮಣಿ ಪ್ರಚಯಮ ನೆರೆ ಕಾಂಬುದ ನೋಡ್ಪು ಎಂದೊಡಂ ತಲೆಯೊಳಗಿರ್ಪುದೆ ಸಗಣಿಯು ನಿನಗೆ ಎಂದು ಭುಜಂಗಂ ಅನ್ಯಂ ಒಂದು ಇಳೆಯ ಕೆಳಕ್ಕೆ ಪೋದೊಡೆ ಅದು ಕಾಂಬುದು ಮೇಲಿನಿಂ ಅಲ್ಲಂ ಎಂದುದೈ ಎಲೆ ಎಲೆ ನೋಡ ನೋಡ ಆ ಧರೆಯಂ ಧರಿಸಿಪ್ಪ ಶೇಷನ ತಲೆಯ ನೋಡಾಗ ಬಾಯಿಗೆ ಬಂದಂತೆ ಒಂದು ಹಾವು ಇದ್ದಕ್ಕಿದ್ದಾಗೆ ಏನೋ ಅವುಗಳ ಕುಲದ ಅಭಿಮಾನ ಮೇಲೆ ಬಂದ್ಬಿಡ್ತು. ಹಿಂದೆ ಹೇಳಿತ್ತಲ್ಲ, ಬಿತ್ತರದ ಇಳೆವತ್ತ ಕುಲಂ ಅದೆತ್ತಣ ಅಂತ ಹೇಳ್ಕೊಂಡಿತ್ತಲ್ಲ ಆದಿಶೇಷ. ಅವನೇನಾರ ಕಾಣ್ತಾನ ನೋಡೋಣ ಕಾಡು ಅಂತ. ಇದು ಯಾವಾಗ ಒಂದು ಅಭಿಮಾನ ಬಂದು ಹೇಳ್ತಾ ಇದೆ, ನೋಡು ನೋಡು ಮೇಲ್ಗಡೆಯಿಂದ ನೋಡಿದ್ರೆ ನಮ್ಮ ಕುಲದ ಬಹಳ ಶ್ರೇಷ್ಠನಾದಂಥ ಆದಿಶೇಷ ಈ ಭೂಮಿಯನ್ನು ಹೊತ್ತಿರೋನು. ಆ ತಲೆ ಅದರ ಮೇಲೆ ಮಣಿಗಳಿರತ್ವೆ ಅಂತ, ಶ್ರೇಷ್ಠವಾದಂಥ ಹೊಳೆಯೋ ಅಂತ ಮಣಿಗಳು, ನಾಗಮಣಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇರುತ್ತೆ ಅಂತ. ಅದು 1000 ಹೆಡೆ ಇರೋವಂಥದ್ದು. ಒಂದೊಂದು ಹೆಡೆ ಹೊಂದಿದ್ರು 1000 ಮಣಿಗಳು ಕಾಣಬೇಕು. ಮಣಿ ಪ್ರಚಯ ಅಂದರೆ ಗುಂಪು. ಆ 1000 ಮಣಿಗಳು ಹೊಳಿತಾ ಇರೋದು ಕಾಣುತ್ತಾ ನೋಡು ಅಂತ ಹೇಳಿದ್ರೆ, ಇನ್ನೊಂದು ಹಾವು, ಒಂದು ಹಾವು ಹಾಗೆ ಹೇಳಿದ್ರೆ ಇನ್ನೊಂದು ಹೇಳ್ತಂತೆ, ನಿನ್ನ ತಲೆ ಸಗಣಿ ತುಂಬಿದೆಯಾ? ನಿನ್ನ ತಲೆ ಸಗಣಿನ ಮೇಲಿಂದ ನೋಡಿದ್ರೆ ಆದಿಶೇಷ ಕಾಣ್ತಾನ? ಆದಿಶೇಷ ಎಲ್ಲಿ ತಲೆ ಹೊತ್ಕೊಂಡಿರ್ತಾನೆ ಭೂಮಿನ? ಕೆಳಗಡೆಯಿಂದ ಹೊತ್ಕೊಂಡಿರ್ತಾನೆ. ಹೊತ್ಕೊಂಡಿರೋ ಮೇಲಿರ್ತಾರ. ಹೊತ್ಕೋಬೇಕಾದ್ರೆ ಹೊರೆ ಅವ್ರ ತಲೆ ಮೇಲೆ ಇರುತ್ತೆ, ಅವ್ರ ತಲೆ ಕೆಳಗೆ ಇರೋದು. ಭೂಮಿನೇ ಹೊತ್ಕೊಂಡಿದ್ದಾನೆ ಅಂದರೆ ಭೂಮಿ ಕೆಳಗಿರ್ಬೇಕು, ಮೇಲಿಂದೆಲ್ಲ ಕಾಣಲ್ಲ. ನೀನು ಇದೆಯಾ ಬರೀ ನೀನು ಮಹಾ ಮೂರ್ಖ, ಮಡ್ಡಿ, ನೀನು ತುಂಬಿಕೊಂಡಿರೋದು ತಲೆ ತುಂಬ ಮಡ್ಡಿನೇ ಅಂತ ಹೇಳಿ ಅದು ಬೈತಾ ಇದೆ. ಈ ತರದ ಬಾಯಿಗೆ ಬಂದಂತೆ ಕೊಚ್ಚುತ್ತಿರೆ ಕೇಳುತ್ತದಂ ಮುಸಿ ಮುಸಿ ನಕ್ಕು ಜಕ್ಕುಲಿಸಿದಂ ಗಗನಕ್ಕೆ ವಿಹಂಗಮಾದಿಪಂ ವಸುದೆಯೊಳ್ ಅಂಟಿ ಓದು ಒಬ್ಬಳೆ ನಕ್ಕಿದ್ದೆ ಮನೆಯಲ್ಲಿ. ವಸುದೆಯೊಳ್ ಅಂಟಿ ಓದುದು ಹಸು ಎಮ್ಮ ಕಲೇವರ ಮಾತ್ರಂ ಆಗಸಕ್ಕೆ ಎಸೆದುದು ಎನಲ್ಕೆ ಡೊಕ್ಕರಿಸಿ ದಂಡೆಗರುಳ್ ಪೊರ ಕೈದು ವೆಂಬಿನಿಂ ಬಸಿರ್ದೊಳಸುತ್ತೆ ಪಾವುಗಳು ಒದರಿದ್ದು ಕಂಗಳ ತೇಲು ಮೇಲಿನಿಂ. ಎಲ್ಲ ಹೀಗೆಲ್ಲ ಬಾಯಿಗೆ ಬಂದ ಹಾಗೆ ಗಳಬೋದು ಅಂತಾರಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾ ಅಥವಾ ಬೊಗಳ್ತಾ ಒಂದಕ್ಕೊಂದಕ್ಕೆಲ್ಲ ನಡ್ಕೊಳ್ಳೋದು ಎಲ್ಲ ಮಾಡ್ತಿರ್ಬೇಕಾದ್ರೆ ಇವನ್ನೆಲ್ಲ ಕೇಳ್ತಾ ಇದ್ದಾನೆ. ಗರುಡಂಗೂ ಎಲ್ಲ ಕೇಳ್ತಾ ಇದೆ. ಹತ್ರದಲ್ಲೇ ಇದೆಯಲ್ಲ, ಬೆನ್ನ ಮೇಲೆ ಕೂತಿವೆ, ಕಿವಿ ಹತ್ರವು, ಕಿವಿಗೂ ಜೋತಾಡಿರ್ಬೋದು, ಗೊತ್ತಿಲ್ಲ, ಎಲ್ಲ ಕೇಳ್ತಿವೆ. ಕೇಳ್ತಿದ್ದ ಹಾಗೇನೆ ಮುಸಿ ನಕ್ಕು ಜೋರ. ಅವನಿಗೆ ನಗು ಬಂತಂತೆ, ಏನು ನೀವು ಹರಡ್ತಿರೋದು ಅಂತೇಳಿ. ಅವನು ಒಂದೇ ಸತಿಗೆ ಒಂದು ಜಕ್ಕುಲಿಸಿದಮ್ ಅಂತಂದರೆ ಇದ್ದಕ್ಕಿದ್ದಾಗೆ ಮೊಮೆಂಟಮ್ ತಗೊಂಡು ಬೇಗ ಮೇಲಿಗೆ ಹಾರ್ಬಿಡೋದು. ಹಾಗೆ ಹಾರ್ಬಿಟ್ನಂತೆ. ಹಾರಿದಾಗ ಈ ಇದಿರುತ್ತಲ್ಲ, ಈ ಜೈಂಟ್ ವೀಲಲ್ಲಿ ಕೂತ್ಕೊಂಡಾಗ ಈ ಕಡೆಯಿಂದ ಕೆಳಗೆ ಬಂದರೆ ನಮ್ಗೆ ಹೊಟ್ಟೆ ಎಲ್ಲ ಹೇಗಾಗುತ್ತೆ, ಅಥವಾ ಮೇಲಕ್ಕೆ ಹೋದರೆ ಹೇಗಾಗುತ್ತೆ ನೋಡಿ, ಅಥವಾ ಈ ದೊಡ್ಡ ಒಂದು ಕೊಲಂಬಸ್ ಅಂತ ಅದರಲ್ಲೆಲ್ಲ ಕೂತ್ಕೊಂಡಾಗ ಮೇಲಿಂದ ಕೆಳಗೆ ಬಂದು ಹಾಗೆ ಇವಕ್ಕೆಲ್ಲ ಏನಾಯ್ತಂತೆ. ಅವನು ಒಂದು ಸತಿ ಮೇಲೆ ಹಾರ್ತಾ ಇದ್ದಾಗೆ ಇವುಗಳ ಪ್ರಾಣ ಎಲ್ಲ ನೆಲ ಕಂಡ್ಕೊಂಡ್ಬಿಟ್ಟು ಬರೀ ದೇಹ ಮಾತ್ರ ಮೇಲಕ್ಕೆ ಹೋದಂಗೆ ಅನ್ನಿಸ್ಬಿಡ್ತಂತೆ. ಅಯ್ಯೋ ನಾವು ಸತ್ತೇ ಹೋದ್ವು ಅಂತ. ನಾವು ಅಯ್ಯೋ ಹೋಯ್ತು, ನಮ್ಮ ಮುಸುರು ಬಾಯಿಗೆ ಬಂದ್ಬಿಡ್ತು ಅಂತೀವಲ್ಲ, ಹಾಗೆ ಆಗ್ಬಿಡ್ತಂತೆ. ಹೀಗೆ ನೋಡಿದ್ರೆ ಡೊಕ್ಕರಿಸಿ ಅವಕ್ಕೊಂಥರ ಹೊಟ್ಟೆ ಎಲ್ಲ ತೊಳಸಿ ಅದು ಬಸಿರ್ ದೊಳಸುತ್ತೆ. ಬಸಿರ್ ದೊಳಸು ಅಂದರೆ ಹೊಟ್ಟೆ ತೊಳಸೋದು, ಬಸಿರ್ ಅಂದರೆ ಹೊಟ್ಟೆ ಅಂತ. ಅವಕ್ಕೆಲ್ಲ ಹೊಟ್ಟೆ ತೊಳಸ್ತಂತೆ, ಕರಳೆಲ್ಲ ಬಾಯಿಗೆ ಬಂದಂಗೆ ಆಯ್ತಂತೆ. ಎಲ್ಲ ಏನೇನೋ ಆಗಿ ಅವು ಕಣ್ಣೆಲ್ಲ ತೇಲ್ಗಣ್ಣು ಮೇಲ್ಗಣ್ಣು ಆಗೋದು. ಹಾಗೆಲ್ಲ ಆಗಿ ಎನಿತೋ ಫಲವುಂ ಚಳದೊಳಂ ಉಸಿದ್ದಾಳಿ ಕಣ್ಬಿಟ್ಟು ನೆಲನತ್ತಣಂ ನೋಡ್ಪೊಡಂ ತರುತತಿ ಪುಲ್ಲ ಬೊಂತೆಗಳವೊಲ್
ಕಂದರಾಳಿ ಪೂಡಿರದೆರೆ ಬಣ್ಣ ಪೆಂಟೆಗಳ ಮೇಣ್ವಿವರಂಗಳವೋ ಸರಿಚ್ಚಯಂ ಪರಿವುರುಗಾಳಿ ಎಂಬಿನ ಹೊಲಾಗಿ ಅಭೋ ಅಭೋಯನಿಸಲ್ಕೆ ನೋಡಿ ನಿಬ್ಬೆರಗಿನೊಳ್ ಒಬ್ಬೆಗಂಬಡುತ್ತೆ ಬೊಬ್ಬಿರಿದಿದ್ದು ಪಾವುಗಳೇ ಇಂತೊಂಬ ಚವಳಿದಿದ್ದ ಭುಜಂಗ ಸಂತತಿಯಂ ಸಂತೈಸಿ ಗರುತ್ಮಂತಂ ಅಂತರಿಕ್ಷದೊಳ್ ಪಾರುತಿರೆ ನೆಲದೊಳಿರ್ಪಾಗಳ್ ತಿರೆಯ ಚೆಲ್ವಿನ ಸೂಕ್ಷ್ಮತೆಯ ನೋಡಿದ್ದ ಈಗ ಅದರ ಭೂಮತೆಯಂ ನೋಡಿ. ಇದು ಈ ಪದ್ಯ ಬಹಳ ಚೆನ್ನಾಗಿರುವಂತಹ ಪದ್ಯ. ಯಾಕೆ ಅಂತಂದರೆ ಆ ಗರುಡ ಎಷ್ಟು ಮೇಲ್ ಹಾರಿದ್ದಾನೆ ಅನ್ನೋದು ಈ ಪದ್ಯ ನಮಗೆ ಹೇಳುತ್ತೆ. ಅವನು ಅವಕ್ಕೆಲ್ಲ ಹೊಟ್ಟೆ ತೊಳಸಿ ಕರಳೆಲ್ಲ ಬಾಯಿಗೆ ಬಂದ ಹಾಗಾಗಿ ಒಳಗಡೆ ಕರಳೆಲ್ಲ ಸುತ್ತಕೊಂಡು ಅವು ಯಾವ ಥರ ಕರಳಿರುತ್ತೋ ಏನೋ ಗೊತ್ತಿಲ್ಲ, ಇವೆಲ್ಲ ಆಗಿದೆ. ಅದೆಲ್ಲ ಆದಮೇಲೆ ಅವು ಹೇಗೋ ಒಂದು ಕ್ಷಣದಲ್ಲಿ ಸ್ವಲ್ಪ ಉಸಿರನ್ನ ಎಳ್ಕೊಳ್ಳುವಂತೆ ಹೋದ ಉಸಿರು ತಿರ್ಗಾ ಬಂದು ನೆಲದ ಕಡೆ ನೋಡ್ತಾ ಇವೆ. ನೋಡಿದ್ರೆ ಅವಕ್ಕೆ ಎಷ್ಟು ಎತ್ತರಕ್ಕೆ ಹಾರಿಬಿಟ್ಟಿದ್ದಾನೆ ಅವನು ಇವುಗಳನ್ನೆಲ್ಲ ಹೊತ್ಕೊಂಡು ಅಂತಂದರೆ ದೊಡ್ಡ ದೊಡ್ಡ ಮರಗಳೆಲ್ಲ ಕೂಡ ತರುತತಿ ವೃಕ್ಷ ಶೆಂಡಗಳು ಅದೆಲ್ಲ ಗುಂಪೆಲ್ಲ ಕೂಡ ಒಂದು ಹುಲ್ಲಿನ ಪಿಂಡಿ ಥರ ಕಾಣ್ತಾ ಇದೆಯಂತೆ. ಮೇಲಿಂದ ನೋಡಿದ್ರೆ ಹೆಸರಾಗಿರೋದು ಒಂದು ಹುಲ್ಲಿನ ಹೊರೆ ಎಷ್ಟು ಮಹಾ ಇರುತ್ತೆ ಆ ರೀತಿಯಾಗಿ ಕಾಣ್ತಾ ಇದೆಯಂತೆ. ಮತ್ತು ಅಲ್ಲಿರೋವಂತಹ ಪರ್ವತಗಳಲ್ಲಿರೋ ಆ ಗುಹೆಗಳಿರ್ಬೋದು, ಪ್ರಪಾತಗಳಿರ್ಬೋದು, ಅವೆಲ್ಲ ನೋಡಿದ್ರೆ ಹೇಗೆ ಕಾಣ್ತಾ ಇದೆಯಂತೆ ಅಂದರೆ ಒಂದು ಹೊಲನ ಉತ್ತು ಬಿತ್ತು ಎಲ್ಲ ಮಾಡಿದಾಗ ಉತ್ತ ತಕ್ಷಣ ಹೇಗಿರುತ್ತೆ, ಉತ್ತ ತಕ್ಷಣದ ಹೊಲ ಗದ್ದೆನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಲ್ಲಿ ಇಷ್ಟಿದ್ದಪ್ಪ ಹೆಂಟೆಗಳು ಮೇಲೆ ಎದ್ದುಕೊಂಡಿರುತ್ತೆ. ಆಮೇಲೆ ತಾನೆ ಅದಕ್ಕೆಲ್ಲ ಬಿತ್ತೋದು ಎಲ್ಲ ಮಾಡೋದು. ಹಾಗೆ ಹೆಂಟೆ ಮೇಲೆದ್ದ, ಹೆಂಟೆ ಹೊಡೆಯೋದು ಅಂತಲೇ ಆಮೇಲೆ ಮಾಡ್ತಾರೆ, ಹೆಂಟೆನೆಲ್ಲ ಕೂಡ ಹೊಡಿಬೇಕು ಆಮೇಲೆ. ಹಾಗೆ ಹೆಂಟೆ ಮೇಲೆದ್ದಿರೋ ಥರ ಹಾಗೆ ಕಾಣ್ತಾ ಇತ್ತಂತೆ. ಇನ್ನು ನೋಡಿದ್ರೆ ಈ ಕೆರೆ ಕಟ್ಟೆ ಅದ್ರ ತೂಬು ಅಂದರೆ ಗೊತ್ತಿರ್ಬೋದು ಎಲ್ರಿಗೂ, ಕೆರೆಯಿಂದ ನೀರು ಹಾಯಿಸೋದಕ್ಕೆ ಮಾಡಿರುವಂಥ ಓಪನಿಂಗು, ಅದನ್ನು ತೂಬು ಅಂತ ಕರೀತಾ ಇದ್ರು. ಆ ತೂಬು ಅವೆಲ್ಲ ನೋಡಿದ್ರೆ ನದಿಗಳು ನೋಡಿದ್ರೆ ಒಂದು ಸಣ್ಣ ತೂಬು ಥರ ಕಾಣ್ತಾ ಇದ್ರಂತೆ. ಅದು ದೊಡ್ಡ ದೊಡ್ಡ ನದಿಗಳು, ಅಷ್ಟು ದೊಡ್ಡ ಇದೆಲ್ಲ ಕೂಡ ಅಷ್ಟು ಮೇಲಿಂದ ನೋಡುವಾಗ ಹಾಗೆ ಕಾಣ್ತಾ ಇದ್ರಂತೆ. ಅವೆಲ್ಲನೂ ಕಾಣ್ತಾ ಇತ್ತು ಅಂತ. ಇದೆಲ್ಲ ನೋಡಿದ್ರೆ ಅವಕ್ಕೆ ಅಭೋ ಅನ್ನಿಸೋ ಹಾಗೆ ಆಗ್ಬಿಡ್ತಂತೆ. ಇದು ನದಿಗಳು ನೋಡಿದ್ರೆ ಅಂತೂ ಇವಕ್ಕೆ ಹೇಗೆ ಕಾಣ್ತಾ ಇತ್ತಂದ್ರೆ ಅಲ್ಲೆಲ್ಲ ಹಾವೆಲ್ಲ ಹರಿದಾಡ್ತಿದೆಯೋ ಥರ. ಮೇಲಿಂದ ನೋಡಿದಾಗ ನದಿ ತುಂಬ ತೆಳ್ಳಗೆ ಕಾಣುತ್ತೆ, ಹಾವು ಹರಿದಂಕಾಗಿ ಹಾಗೆಲ್ಲ ಕಾಣುತ್ತಲ್ಲ ಹಾಗೆ ಕಾಣ್ತಾ ಇತ್ತು. ಅದನ್ನೆಲ್ಲ ನೋಡಿ ಇವಕ್ಕೆ ಆಶ್ಚರ್ಯ ಆಗ್ಬಿಡ್ತಂತೆ. ಅಭೋ ಅನ್ನೋಗೆ ಇವು ಅಬ್ಬಬ್ಬ ಅಂತೀವಲ್ಲ ಹಾಗೆ ಅವಕ್ಕೆ ಅನ್ನಿಸ್ತಂತೆ. ಇದೆಲ್ಲ ನೋಡಿ ಈ ಮೇಲಿಗೆ ಎತ್ತರಕ್ಕೆ ಹೋದಾಗ ಇವಕ್ಕೊಂಥರ ಸುಸ್ತಾಗ್ಬಿಟ್ಟಿದೆ. ಮೊದಲೇ ಹೊಟ್ಟೆ ತೊಳಸು ಮತ್ತು ತಲೆ ತಿರುಗು ಇದೆಲ್ಲ ಆಗಿದೆ, ಉಸಿರು ಬೇರೆ ಎಲ್ಲೋ ಹೋದಂಗೆ ಆಗ್ಬಿಟ್ಟಿದೆ, ಈಗೇನೋ ಉಸಿರು ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ನೋಡಿದಾಗ ಆ ಹಾವುಗಳನ್ನೆಲ್ಲ ನೋಡಿ ಅವುಗಳನ್ನು ಗರುಡ ಸಂತೈಸಿ ಸಮಾಧಾನ ಮಾಡಿ, ಏನೂ ಆಗಲ್ಲ, ಹೆದರ್ಕೋಬೇಡಿ, ಎಲ್ಲ ನನ್ನ ಬೆನ್ನ ಮೇಲೆ ಇದ್ದೀರಿ ಅಂತೆಲ್ಲ ಹೇಳಿ, ನೋಡಿ ಈ ಹತ್ತಿರದಿಂದ ನೀವು ಯಾವಾಗಲೂ ನೆಲದಲ್ಲೇ ಹರಿಯೋವಂಥವ್ರು, ನೆಲದಲ್ಲಿ ಬಿಲದಲ್ಲಿ ಇರೋವಂಥವ್ರು, ಎಷ್ಟು ಸಣ್ಣ ಸಂದಿಲ್ ಬೇಕಾದರೂ ಹೋಗೋದು. ಹಾವು ಹರಿದಂತೆ ಅಂತಲೇ ಹೇಳ್ತಾರಲ್ವ, ಹಾವಿನ ಹೆಜ್ಜೆ ಅಂತಲೂ ಹೇಳ್ತಾರೆ. ಹಾವಿನ ಹೆಜ್ಜೆ ಗುರುತಿಸೋಕ್ಕಾಗಲ್ಲ ಅಂತ ನಾವು ಹಳ್ಳಿಲಿ ಅಂದರೆ ನಮ್ಮೂರುಗಳಲ್ಲೆಲ್ಲ ಇದ್ದಾಗ ನೋಡಿರೋದು. ಈ ಪಾಳುಗಳಲ್ಲಿ ನೋಡ್ತಾ ಹಾವು ಮರೆ ಆಗ್ಬಿಡ್ತಾ ಇತ್ತು. ಬೇಳೆನಲ್ಲಿ ಇಲ್ಲಿತ್ತು ಅಂತ ಅನ್ನುವಾಗ ಆಮೇಲೆ ಹಾವು ಕಾಣ್ತಾನೇ ಇರಲಿಲ್ಲ. ಎಷ್ಟೋ ಸತಿ ಪೊರೆ ಮಾತ್ರ ಬಿಟ್ಕೊಂಡು ಹೋಗಿರೋದು, ಹಾಗೆಲ್ಲ ಇರ್ತಿತ್ತು. ಹಾಗಾಗಿ ನೀವು ಭೂಮಿಯ ಮೇಲಿನ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳನ್ನು ಕೂಡ ನೀವು ನೋಡಿದ್ರಿ ಇಷ್ಟು ದಿನ ಅಲ್ಲೇ ಹರಿದಾಡ್ತಾ ಇದ್ದವರು. ಈಗ ನೀವು ಮೇಲಿನಿಂದ ನೋಡಿದಾಗ ಕೆಳಗಿನಿಂದ ನಮಗೆ ವಿಸ್ತಾರ ಗೊತ್ತಾಗೋದಿಲ್ಲ. ಮೇಲಿನಿಂದ ನೋಡಿದಾಗ ಬೆಟ್ಟದ್ದಿರ್ಬೋದು, ಸಮುದ್ರದ್ದಿರ್ಬೋದು, ನದಿಗಳದ್ದಿರ್ಬೋದು, ಭೂಮಿದಿರ್ಬೋದು, ಅದು ವಿಸ್ತಾರ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆ ಭೂಮತೆಯನ್ನು ಮೇಲಿನಿಂದ ನೋಡಿ ಇವಾಗ ಇಷ್ಟತ್ರ ಕರ್ಕೊಂಡು ಬಂದಿದ್ದೀನಿ ಅಂತ ಅವ್ರಿಗೆಲ್ಲ ಸಮಾಧಾನ ಮಾಡಿಬಿಟ್ಟು ಮುಂದಿನ ಪದ್ಯ ನೋಡಿ. ಪುಟ್ಟಿನ ಕಾಲದಿಂ ನೆಲನ ಬಿಟ್ಟಿರದಿದ್ದ ಭುಜಂಗಮಾಳಿ, ಪುಟ್ಟಿನ ಕಾಲದಿಂ ಭುಜಂಗಮಾಳಿ ನೆಲನ ಬಿಟ್ಟಿರದಿದ್ದ ಕಂಗಟ್ಟಿನ ಮೋಡಿ ಎಂಬಿನಿಳೆಯಂ ನೆರೆ ನೋಡಿ
ಮುದಂಬಟ್ಟು ಸುಪರ್ಣ ನಿತ್ತ ಸೊಗವೆಂದು ಅವನಂ ಬಳಿರೇ ಬಳಿರೇ ಎನ್ನುತ್ತೆ ಬೆಂದಟ್ಟಿಯು ಉಸುರ್ದುವು ಏರು ಏರು ಎಲೆತಕ ಇದರಿಮ್ಮಿಗೆ ಮೇಗಡೆ ಏರು ಎಂದವೈ. ಹಾವುಗಳೇ ಹೇಳೋದು ಆ ಕೆಳಗೆ ನೋಡಿ ಆ ಭೂಮತೆಯನ್ನ, ವಿಸ್ತಾರವನ್ನ, ಅದರ ಒಂದು ವಿಲಾಸವನ್ನ, ಇದೆಲ್ಲವನ್ನು ನೋಡಿ ಅವು ಆಶ್ಚರ್ಯ ಪಟ್ಕೊಂಡು ಅವು ಹೇಳ್ತಾ ಇವೆ. ಈಗ ಆನಂದ ಭೈರವಿ ರಾಗ ಅವಕ್ಕೆ ಆನಂದ ಆಗಿದೆ ಇದನ್ನ ನೋಡ್ಬಿಟ್ಟು ಅದನ್ನ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ಹುಟ್ಟಿನ ಕಾಲದಿಂದ ಅಂದ್ರೆ ಹುಟ್ಟಿದ ದಿನದಿಂದ ನೆಲನ ಬಿಟ್ಟಿರಲಿಲ್ಲ. ನಾನು ಆಗ್ಲೇ ಹೇಳಿದಾಗ ಅಲ್ಲೇ ಹರಿದಾಡ್ಕೊಂಡು ಇದ್ದಿದ್ದು. ಇದು ಈಗ ನೋಡಿದ್ರೆ ಮೋಡಿ ಮಾಡಿದ ಹಾಗೆ ಇದೆಯಂತೆ. ಮೇಲಿಂದ ನೋಡಿದಾಗ ಅಷ್ಟು ಸಂತೋಷ ಆಗಿದೆ, ಆಶ್ಚರ್ಯ ಆಗಿದೆ. ಇದೆಲ್ಲ ಬಂದಿದ್ದು ಯಾರಿಂದ? ಇದು ಸುಪರ್ಣ ನಿತ್ತ ಸೊಗಂ. ಈ ಗರುಡ ಬೆನ್ನ ಮೇಲೆ ಕೂರಿಸ್ಕೊಂಡು ಇಷ್ಟು ಮೇಲೆ ಕರ್ಕೊಂಡು ಬಂದಲ್ಲ, ಇದರಿಂದ ಸಿಕ್ಕಂತ ಸುಖ. ಇಲ್ಲದೆ ಹೋದ್ರೆ ನಾವು ನಮ್ಮ ಜನ್ಮದಲ್ಲಿ ಇದನ್ನು ನಮಗೆ ನೋಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಬದುಕೆಲ್ಲ ಬಿರುದಲ್ಲೇ ಕಳೆದು ಯಾರೋ ಬಡದು ಸಾಯಿಸಿ ಹೋಗ್ತಾ ಇತ್ತು. ಆ ಥರ ಆಗ್ತಾ ಇದ್ದಿದ್ದು. ಎಲ್ಲೋ ಹೋಗೋದು, ಯಾರೋ ಬಡಿಯೋದು, ಅಥವಾ ಇಲ್ಲಿ ಹೆಗ್ಗಣ ತಿನ್ಕೊಂಡು ಕಪ್ಪೆ ಗಿಪ್ಪೆ ತಿನ್ಕೊಂಡು ನಾವು ಕಾಲ ಕಳಿಬೇಕಾಗಿತ್ತು. ಇಂಥ ಭೂಮತೆಯನ್ನು, ಈ ಜಗದ್ ವೈಭವವನ್ನು ಇದನ್ನು ನಾವು ಖಂಡಿತವಾಗ್ಲೂ ಕಾಣಕ್ಕಾಗ್ತಾ ಇರಲಿಲ್ಲ. ಇದು ಸುಪರ್ಣನು ಕೊಟ್ಟಂತಹ ಸುಖ ಅಂತ ಸಂತೋಷ ಆಗಿ ಅವನನ್ನ ಹೊಗಳ್ತಾ ಇದೆಯಂತೆ. ಮೊದಲೆರಡು ಪದ್ಯದಲ್ಲಿ ಬೈದಿದ್ವು, ಇವನೆಂತವನು ಇವನು ಕರ್ಕೊಂಡು ಹೋಗ್ತಾನೆ ಅಂತ ಏನಾಗುತ್ತೆ ಅಂತೆಲ್ಲ. 6:30 ಅಂತ ಹೊಗಳ್ತಾ ಇದೆ. ಬಳಿರೆ ಬಳಿರೆ, ಆಹಾ ಭಲೆ ಭಲೆ, ನೀನು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕರ್ಕೊಂಡ್ಬಂದಿದ್ಯಾ ನೀ ನಮ್ಮನ್ನ ಅಂತ ಹೇಳಿದ್ದಲ್ದೇನೆ ಈಗ ಇನ್ನೂ ಹೇಳ್ತಾ ಇದೆ, ಇನ್ನೂ ಮೇಲಕ್ಕೆ ಹೋಗೋಣ, ಹಾರು ಮೇಲಕ್ಕೆ ಹೋಗು ಹೋಗು ಅಂತ ಹೇಳ್ತೀವಿ ಅಂತ. ಈ ಮಕ್ಕಳು ಹಾಗೆ, ನೀವು ಸೈಕಲ್ ಮೇಲೋ ಸ್ಕೂಟ್ರ್ ಮೇಲೋ ಕೂರಿಸ್ಕೊಂಡು ಹೋಗ್ತಾ ಇದ್ರೆ ಮಕ್ಕಳು ಏನು ಮಾಡುತ್ತವೆ, ಮೊದಲೊಂಚೂರು ಹೆದರ್ಕೊಳತ್ವೆ, ಆಮೇಲೆ ಇನ್ನೂ ಸ್ಪೀಡಾಗಿ ಹೋಗು ಇನ್ನೂ ಸ್ಪೀಡಾಗಿ ಹೋಗು ಅಂತ ಆಟ ಆಡ್ಸುತ್ತವೆ. ಆ ಥರ ಈ ಹಾವುಗಳೆಲ್ಲ ಆ ಗರುಡನಿಗೆ ಹೇಳ್ತಾ ಇದೆಯಂತೆ, ಮಿಗೆ ಮೇಗಡೆ ಏರು ಏರು ಅಂತ ಹೇಳಿ ಅವನ್ನ ಆತರ ಪಡಿಸ್ತಾ ಇದೆ. ಹಾಗೆ ಆತರ ಪಡಿಸ್ತಾ ಇದ್ದಾಗ ಈ ಒಂದು ವಚನ ಜೊತೆ ನಿಲ್ಲಿಸ್ಕೊಳ್ಳೋಣ. ಈ ವಚನ ಪೀಸ್ ಮಾಡ್ತೀನಿ, ಅಲ್ಲಲ್ಲಿಗೆ ಹಾಡ್ಬಿಡಿ. ಅಷ್ಟು ಒಟ್ಟು ವಚನ. ಓಕೆ. அந்தும் மைமரதிற்ப சர்ப்ப குலம் என்னுள் ஈகள் கீழ்மிகை எதிர்ப்புதம் கண்டு முதலுள் சந்த சம்பட் மாச்சணம் சிந்திಸಿ ತಿಳಿದಂ ವಿನತಾಸುತನಿಂ ತಂದು ಇದಂತ ಮನೆಯೊಡೆಯಂ ತನ್ನ ಸಂಭ್ರಮದೊಳಂ ತನ್ನಾಳ್ಗಳೊಳ್ ಸಂಭ್ರಮಿಸಿದ್ದುಂ ಅನ್ಯ ಸಮಯದೊಳ್ ಯಥಾ ಪ್ರಕಾರವೇ ಹೈನ್ಯವೆಣಿಪ್ಪ ಪರಿ ಇದ ಕಾಣೆನ್ನ ಲಕ್ಷ್ಯದಿಂದ ಉಳಿಯಲಾರದು ಎಂದೆಣಿಸಿ. ದೊಡ್ಡ ವಚನ, ಹಾಗಾಗಿ ಭಾಗ ಮಾಡಿ ವಾಚನ ಮಾಡ್ತಿದ್ದಾರೆ. ಹೀಗೆ ಸಂತೋಷದಿಂದ ಮೈ ಮರೆತಿರೋ ಅಂತಹ ಆ ಹಾವುಗಳು ಈಗ ಏನು ಮಾಡ್ತಿವೆ, ಗರುಡನ್ನ ಹೊಗಳ್ತಾ ಇವೆ. ಅವುಗಳನ್ನ ಹೀನಾಯವಾಗಿ ಕಾಣ್ತಾ ಇಲ್ಲ, ಅವುಗಳನ್ನ ಕೀಳಾಗಿ ಕಾಣ್ತಾ ಇಲ್ಲ, ಹೊಗಳ್ತಾ ಇವೆ. ಅದನ್ನ ನೋಡಿ ಮೊದಲು ಗರುಡನಿಗೂ ಸಂತೋಷ ಆಗುತ್ತೆ, ಪರವಾಗಿಲ್ಲಪ್ಪ, ಕೊನೆ ಪಕ್ಷ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಶಬಾಷ್ಗಿರಿನಾದ್ರೂ ಸಿಕ್ತು. ಬೆನ್ನ ಮೇಲೆ ಕೂತಿವೆ, ಹಾಗಾಗಿ ಬೆನ್ನು ತಟ್ಟಕ್ಕೆ ಬರೋಲ್ಲ, ಅಲ್ಲಿಂದನೇ ಮಾತಾಡ್ತಾ ಇರೋದ್ರಿಂದ ಅದೇ ಶಬಾಷ್ಗಿರಿ ಸಿಕ್ಕಿದೆ ಅಂತ ಅನ್ಕೊಳ್ತಾನೆ. ಆದರೆ ತಕ್ಷಣವೇ ಅವನ ಯೋಚನಾ ಲಹರಿ ಬದಲಾಗುತ್ತೆ. ಇದು ಏನು, ಸಾಧಾರಣವಾಗಿ ಕೆಲಸಕ್ಕೆ ಇಟ್ಕೊಂಡಿರೋ ಅಂಥ ಆಳುಗಳನ್ನು ಯಜಮಾನರು ಹೇಗೆ ಟ್ರೀಟ್ ಮಾಡ್ತಾರೆ, ಇದು ಲೋಕದ ರೀತಿ. ಚೆನ್ನಾಗಿ ಕೆಲಸ ಮಾಡಿದಾಗ ಒಂದೆರಡು ಶಬಾಷ್ಗಿರಿ ಕೊಡೋದು, ಅವತ್ತೇನೋ ಇನ್ನೊಂದು ಮುದ್ದೆ ಜಾಸ್ತಿ ಕೊಡೋದು, ಇಲ್ಲ ಅಥವಾ ಇನ್ನೇನೋ ಒಂದು 4 ಕಾಸನ್ನ ಕೈಯಲ್ಲಿ ಇನಾಮು ಅಂತ ಕೊಡೋದು. ಆಮೇಲೆ ಯಥಾ ಪ್ರಕಾರ ಅನ್ಯ ಸಮಯದೊಳಗೆ ಯಥಾ ಪ್ರಕಾರನೇ ಹೈನ್ಯಮಂ ಎಣಿಸಿ, ಹೀನದ ಭಾವ ಹೈನ್ಯ ಅಂತ, ಅಂದರೆ ಹೀನಾಯವಾಗಿ ಕಾಣ್ತಾರೆ. ಅವರೇನು ಎಂದಿಗೂ ಬದಲಾಗೋಗಿರೋದಿಲ್ಲ, ಇದು ಕೇವಲ ತಾತ್ಕಾಲಿಕ ಅಂತ ಅಂದ್ಕೊಂಡು ನಾನು ಭುಜಂಗ ಮಂಗಳಿರ ಅದೋ ನೋಡಿಂ ಅಲ್ಲಿ ಭೂತಲದಲ್ಲಿ ಸಲ್ವ ಜಗನ್ನಾಥ ಸ್ವಾಮಿಯ ಪುರಿ ಕ್ಷೇತ್ರಂ ಒದವಿದ್ದುದು. ಅಲ್ಲಿ ಇಳಿದು ಫಲವುಂ ಘಳಿಗೆಗಳೆದು ಮುಂಬರಿವುದು. ಅನಂತರಂ ಶರದಿ ಮೇಗಡೆಯ ಗಗನದ ನಿಮ್ಮನಂ ಪೊತ್ತೈವೆನು. ಇನ್ನುಂ ಮೇಗಡೆಯ ಬಾಂದಳಕೆ ಎಂದೊಡಂಬಡಿಸಿ ಕಡಲ ತೀರದೊಳ್ ಒಯ್ಯನೊಯ್ಯನೆ ಇಳಿದು ಇಳುಪಿದಂ ಭುಜಗಾವಳಿಯಂ ತನ್ನ ಪೆಗಲಿಂದೇ. ಗರುಡ
ಇವುಗಳ ಮಾತಿಗೆ ಮರಳಾಗ್ದೇನೆ ಹೇಳ್ತಾ ಇದ್ದಾನೆ, ಭುಜಂಗಮಂಗಳ್ಯ ಹಾವುಗಳೇ ಕೇಳಿ, ಇಲ್ಲಿ ನೋಡಿ ಪುರಿ ಕ್ಷೇತ್ರ ಸಮೀಪದಲ್ಲಿ ಬಂದಿದೆ. ನಿಮಗೆ ಯಾವ ಜನ್ಮದ ಪಾಪವೋ ಹೀಗೆ ಹಿರಿಯ ಜಂತುಗಳಾಗಿ ನೀವು ಹುಟ್ಟಿದ್ದೀರಾ, ಎಂಥವ್ರಿಗೂ ಪಾಪವನ್ನು ಕಳೆಯುವಂಥ ಕ್ಷೇತ್ರ ಅದು. ಅಲ್ಲಿ ಒಂದಷ್ಟು ಸಮಯವನ್ನು ಫಲವು ಗಳಿಗೆಗಳೆದು, ಗಳಿಗೆ ಅನ್ನೋದಕ್ಕೆ ಅದಕ್ಕೆ ಬೇರೆ ಬೇರೆ ಲೆಕ್ಕಾಚಾರ ಉಂಟು, ಸ್ವಲ್ಪ ಸಮಯ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಆಮೇಲೆ ನಾವು ಮುಂದುವರಿಯುವಾಗ ಈ ಸಮುದ್ರವನ್ನು ನಾವು ದಾಟಬೇಕು. ಹಾಗೆ ದಾಟಬೇಕಾದ್ರೆ ಗಗನದಲ್ಲಿ ಇನ್ನೂ ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ ಹೇಳಿ ಅವುಗಳನ್ನು ಒಪ್ಪಿಸಿ ಸರಿದು ರೆಂಕೆಗಳ ಅಂಚಿನಿಂದಿಳಿದು ಮಳಲ ದಿಬ್ಬ ಮಂಪೊಕ್ಕು ಪಾವುಗಳು ಉಬ್ಬಿನೊಳ್ ಮುಂದಣದ ಹದನಂಗಣಿಸಿ ಕನಸು ಕಾಣುತ್ತಲಿ ಉರುಳಾಡಿ ತೆವಳಾಡಿ ಸರಿದಾಡಿ ಸುತ್ತಾಡಿ ಗುಲ್ಲೆಬ್ಬಿಸುತ್ತಿದೆ. ಹಾವುಗಳ ಆಟ. ಅವನ್ನ ಒಪ್ಪಿಸ್ಬಿಟ್ಟು ಅವನು ನಿಧಾನವಾಗಿ ಇಳಿಸಿದ್ದಾನೆ. ಇಳಿಸ್ತಾ ಇದ್ದಾಗೆ ಅವೆಲ್ಲ ಮರಣ ದಿಬ್ಬ ಮಂಪೊಕ್ಕು, ಸಮುದ್ರದ ತೀರದಲ್ಲಿರುವಂಥ ಮರಳು ಅಲ್ಲಿರುತ್ತಲ್ಲ ಸ್ಯಾಂಡ್ ಡ್ಯೂನ್ಸ್, ಅದನ್ನು ಹೊಕ್ಕಿವಿಯಂತೆ. ಹೊಕ್ಕು ಖುಷಿ, ಮರಳನ್ನು ಆಟ ಆಡ್ತೀವಿ. ಸಣ್ಣ ಮಕ್ಕಳು ಆಟ ಆಡೋ ಥರ ಏನೇನೋ ಥರ ಕನಸು ಕಾಣ್ತಾ ಏನೇನೋ ಆಟ ಆಡ್ತಾ ತೆವಳಾಡಿ ಉರುಳಾಡಿ ಸರಿದಾಡಿ ಸುತ್ತಾಡಿ ಗುಲ್ಲೆಬ್ಬಿಸಿ ಏನೇನೆಲ್ಲ ಯಾವ ಥರ ಗುಲ್ಲೆಬ್ಬಿಸಿದ್ವೋ ಗೊತ್ತಿಲ್ಲ. ಹಾವು ಯಾವ ಥರ ಹಿಸ್ಸಿಂಗ್ ನಾಯ್ಸ್ ಎಲ್ಲ ಒಟ್ಟೊಟ್ಟಿಗೆ ಹಿಸ್ ಮಾಡಿದಾಗ ಜೋರಾಗಿ ಸದ್ದು ಬರುತ್ತೆ ಅನಿಸುತ್ತೆ. ಹೀಗೆ ಗಲಾಟ ಮಾಡಿಕೊಂಡು ಅವು ಆಟ ಆಡ್ತಾ ಇದೆಯಂತೆ. ಮುಂದೆ ಗುರುತ್ಮಂತನವರಿಂಗೆ ಜೋಕೆ ಕಾಣಿಂ ಆ ಮುನ್ನೀರ ತೆರೆಗಳಿಂ ದೂರಮಿರ್ಪುದು ಅಲ್ಲದೆಡೆ ಪೆರ್ದೆರೆಗಳ ಸೆಳವಿಂಗೆ ಸಾಗರದ ಆಳಮಂ ಸೇರ್ಪಿರಿ ಎಂದೆಚ್ಚರಿಸಿ ತಾನು ಅಂತು ಪುರಿಯಂ ಪೊಕ್ಕು ಜಗನ್ನಾಥಂಗೆರೆದ ನೀರ ಸರಸಿಯೊಳ್ಮಿಂದು ಮಂದಿರ ಕೈ ತಂದು ಶ್ರೀಪಾದಂಗಳಿಗೆ ಎರಗಿ ಪ್ರದಕ್ಷಿಣ ವಿಧಿಯಂ ಸಲಿಸಿ ನಿವೇದಿತ ಪರಿಭೋಗಾನ್ನ ವಿಶೇಷ ಶೇಷವನುಂಡು ಮುಂಬರಿಯಲ್ಕೆ ಏಂಪರಿ ಎಂದು ಚಿಂತಿಸಿ ಮನದೊಳ್ ನಿಶ್ಚಯಂಗೈದು ಮರಳ್ದಪಂ ಸಮುದ್ರ ತೀರಕಂ ಅಂತ ಪ್ರಸಾದ ಭುಕ್ತಿ ವಿಶೇಷದಿಂ ಜಗನ್ನಾಥ ಸ್ನಾತಸ್ಪೀಯ ಭಯ ಪರಿಚ್ಛೇಚನದಿಂ ಮನಸ್ತಾಪತನುತಾಪಂಗಳಿಂ ವಿಮುಕ್ತಿ ಹೊಂದಿ ನವಕ್ಕೆ ಸಾರಂ ಸರ್ಪಂಗಳಂ ಪೊತ್ತು ಮುನ್ನಿನಂತೆ ಕೆಳನೋಡಲ್ ಅದು ನಾಳೆ ಈಗ ಅಲ್ಲ. ಅವನು ಎಲ್ಲಾನು ಇಳಿಸಿದ್ದಾನೆ. ಇಳಿಸ್ಬಿಟ್ಟು ಅವೆಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ ಅವಕ್ಕೊಂದು ಎಚ್ಚರಿಕೆ ಕೊಟ್ಟಿದ್ದಾನೆ. ಜೋಕೆ ಕಾಣಿಮ ಮುನ್ನೀರ ತೆರೆಗಳು, ಮುನ್ನೀರ ಅಂದರೆ ಸಮುದ್ರ ಅಂತ. ಆ ಸಮುದ್ರದ ತೆರೆಗಳಿದೆಯಲ್ಲ ಅದರಿಂದ ದೂರ ಇರಿ. ನೀವು ಅದ್ರ ಹತ್ರ ಹೋಗಿ ಆ ತೆರೆ ಅದನ್ನೇ ಎಳ್ಕೊಂಡು ಹೊಟ್ಟೋದ್ರೆ ನಾವು ಮಕ್ಕಳಿಗೆ ಹೇಳ್ತೀವಲ್ಲ, ಹತ್ರ ಹೋಗಬೇಡಿ, ದೂರ ಇರಿ ಸಮುದ್ರದ ಹತ್ರಕ್ಕೆ, ಅಲೆ ಹತ್ರಕ್ಕೆ ಅಂತ ಹಾಗೆ ಎಚ್ಚರಿಕೆ ಮಾಡಿ. ಅಕಸ್ಮಾತ್ ನೀವೆಲ್ಲರೂ ಹೋದರೆ ನೀವು ಒಳಗಡೆ ಹೊಟ್ಟೋಗ್ಬಿಡ್ತೀರ. ಅಂದರೆ ಸಮುದ್ರದ ಆಳಕ್ಕೆ ಪಾತಾಳಕ್ಕೆ ಹೊಟ್ಟೋಗ್ತೀರಾ. ಅಲ್ಲಿ ಬೇಕಾದ್ರೆ ನೀವು ಆದಿಶೇಷನ್ ನೋಡ್ಬೋದು, ಆದರೆ ಹಾಗೆಲ್ಲ ಮಾಡಬೇಡಿ, ಇಲ್ಲೇ ದೂರದಲ್ಲಿದೆ ಅಂತೆಲ್ಲ ಎಚ್ಚರಿಕೆ ಕೊಟ್ಬಿಟ್ಟು ಅವುಗಳನ್ನು ಆಟಕ್ಕೆ ಬಿಟ್ಬಿಟ್ಟು ಇವನು ಹೋಗಿ ಜಗನ್ನಾಥನ ಮಂದಿರಕ್ಕೆ ಹೋಗಿ ಅದು ಎದುರುಗಡೆ ಇರುವಂತಹ ಆ ಪುಷ್ಕರಣಿಯಲ್ಲಿ ಅದನ್ನು ಸ್ನಾನ ಮಾಡಿ ಆಮೇಲೆ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ಅಲ್ಲಿರುವಂತಹ ಮಹಾಪ್ರಸಾದ ಭೋಗ ಅಂತಲೇ ಅದನ್ನು ಕರೆಯೋದು. ಅದನ್ನು ಭೋಗಶೇಷ ಅಂದರೆ ಅದು ನೈವೇದ್ಯ ಮಾಡಿದಂಥ ಅನ್ನವನ್ನು ಊಟ ಮಾಡಿ ಮುಂದೆ ಬಂದು ಮನದೋ ನಿಶ್ಚಯಂಗೈದು ಮರಳ್ದಪಂ ಸಮುದ್ರ ತೀರಕಂ, ಅವನು ಸಮುದ್ರ ತೀರಕ್ಕೆ ಬಂದಿದ್ದಾನೆ. ಪ್ರಸಾದ ಭುಕ್ತಿ ವಿಶೇಷದಿಂದ ಅವನಿಗೆ ಜಗನ್ನಾಥ ಸ್ನಾತ ಸ್ಪೀತ ಪಯ ಪರಿಶೇಷಣದಿ ಜಗನ್ನಾಥನ ಆ ಪ್ರಸಾದವನ್ನು ಆ ಭೋಗವನ್ನು ಉಂಡಿದ್ದಾನೆ. ಅದಾದ ಮೇಲೆ ಅಲ್ಲಿ ಸ್ನಾನ ಮಾಡಿದ್ದಾನೆ. ಮತ್ತು ಪಯ ಅಂದರೆ ಅಲ್ಲಿ ಹಾಲಿನ ಅಪರಿಶೇಚನ ಅವನ ಮೇಲೆ ಪ್ರೋಕ್ಷಣೆ ಮಾಡಿದ್ದಾನೆ ಅಂತ ಅನಿಸುತ್ತೆ. ಅದರೆಲ್ಲ ಆದಮೇಲೆ ಅವನಿಗೀಗ ಮನಸ್ಸಿನ ತಾಪವೂ ಕಳೆದಿದೆ, ತನುವಿನ ತಾಪವೂ ಕಳೆದಿದೆ. ಬಳಲಿಕ್ಕೆ ಅಷ್ಟು ದೂರ 70 ಯೋಜನೆ ಬಂದಿದ್ದಾನೆ ಹೊತ್ಕೊಂಡು. ಆ ತನುವಿನ ತಾಪ, ಮನಸ್ಸಿನ ತಾಪ ಅಂದರೆ ದಾಸ್ಯ ಬಂದಿರೋದು, ಅದು ಹೇಗೆ ನಿವಾರಣೆ ಆಗುತ್ತೆ ಅಂತ ಆ ಭಗವದ್ ದರ್ಶನದಿಂದ ಯಾವುದೋ ಒಂದು ದಾರಿ ಕಾಣ್ಬೋದು ಅನ್ನೋದು ಅದು ಕೂಡ ಅವನಿಗೆ ಆಗಿದೆ. ಅದಾದ ಮೇಲೆ ಅವನು ಎಲ್ಲ ಮತ್ತೆ ಹಾವುಗಳನ್ನೆಲ್ಲ ಏರಿಸ್ಕೊಂಡು ಅಲ್ಲಿಂದ ನಭಕ್ಕೆ ಸಾರ್ಧಂ